ಒಂದಷ್ಟು ಸಂಪತ್ತಿದ್ದರೆ ಸಾಲದು, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ಮಾತ್ರ ಅಲ್ಲ, ಯಾರಿಗಾದ್ರೂ ಒಂದಿಷ್ಟು ಪ್ರಯೋಜನ ಆಗಬೇಕು ಅದರಿಂದ. ಒಂದಷ್ಟು ವಿದ್ಯೆ ಇದ್ರೆ ಸಾಲದು, ಅದನ್ನು ಅಷ್ಟೇ ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು, ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಬೇಕು. ಒಂದು ಹೊತ್ತಿನ ಊಟ ಕೊಟ್ರೆ ಅದು ಕರಗಿದಾಗ ಅವನಿಗೆ ಮರೆತು ಹೋದೀತು. ಈ ವಿದ್ಯಾದಾನ ಎನ್ನುವುದು ಜೀವನದ ಹಸಿವನ್ನೇ ಇಂಗಿಸುವಂತದ್ದು. ಆ ಕಾರಣದಿಂದಲೇ ಅನ್ನದಾನಾತ್ ಪರಂ ದಾನಂ ವಿದ್ಯಾದಾನಂ ಅಥ ಪರಂ. ವಿದ್ಯಾದಾನ ಅದಕ್ಕಿಂತಲೂ ಶ್ರೇಷ್ಠವಾದದ್ದು. ಅಂತಹ ವಿದ್ಯಾದಾನವನ್ನು ಮಾಡಬೇಕು ಎನ್ನುವ ಉಪದೇಶ ನನಗೆ ನಾರದ ಮಹರ್ಷಿಗಳಿಂದ ಆದದ್ದು. ಸಾಮಾನ್ಯರೇನು ಹೇಳಿದ್ದಲ್ಲ. ವಿಶ್ವಕರ್ಮನೇ, ನಿನ್ನಲ್ಲಿರುವಂತಹ ವಿಧ ವಿಧವಾದಂತಹ ವಿದ್ಯೆಯನ್ನು ನೀನು ನಿನ್ನ ಬಳಕೆಗಷ್ಟೇ ಇಟ್ಟುಕೊಳ್ಳುವುದಲ್ಲ, ನೀನು ಇದನ್ನು ಉಪದೇಶ ಮಾಡುವುದರ ಮೂಲಕ ನಿನ್ನ ಶಿಷ್ಯರೂ ವರ್ಧಿಸಬೇಕು, ಅವರಲ್ಲಿ ಆ ವಿದ್ಯೆಯೂ ವರ್ಧಿಸಬೇಕು. ಶಿಷ್ಯರಿಂದ ಅಭಿವರ್ಧಿಸದ ಗುರು ಸಳಿಲಾಶ್ರಯವಿಲ್ಲದ ಕೃಷ್ಯದಂತಾಗುತ್ತಾನೆ. ಈ ಉಪದೇಶವನ್ನು ನಾರದರೇ ಹೇಳಿಬಿಟ್ರು. ಆವಾಗ ನಾನು ಇಲ್ಲೇ ಉಳಿಯುವುದಲ್ಲ, ನನ್ನದ್ದಾದ ಭವನವನ್ನು ಬಿಟ್ಟು ಭುವನದ ಕಡೆಗೆ ಇಳಿದು ಹೋಗಬೇಕು ಅಂತ ಹೇಳಿ ನಿರ್ಧರಿಸಿದವನಿದ್ದೇನೆ. ಅನೇಕ ವಿಧದ ವಿದ್ಯೆ, ಶಿಲ್ಪಕಲಾ ಚಾತುರ್ಯ ನನಗೆ ತಿಳಿದುಂಟು. ಅದನ್ನು ಉಪಯೋಗಿಸಬೇಕು ಅಂತಾದ್ರೆ, ಉಪದೇಶಿಸಬೇಕು ಅಂತಾದ್ರೆ ಸತ್ಪಾತ್ರರು ಸಿಗಬೇಕು. ಅಂಥವರನ್ನು ಅರಸುತ್ತಾ ನನ್ನ ಸ್ಥಾನವನ್ನು ಬಿಟ್ಟು ಭೂಮಿಯತ್ತ ಪ್ರಯಾಗ ಕ್ಷೇತ್ರಕ್ಕೆ ಇಳಿದು ಹೋಗುತ್ತೇನೆ. ಕನ್ಯೆ ಪದ್ಮಾವತಿಯು ಕನ್ಯೆ ಪದ್ಮಾವತಿಯು ಬೆಳೆದಳು, ಪದ್ಮಾವತಿಯು ಬೆಳೆದಳು. ಚೆನ್ನೆಯರೊಳತಿ ಬಗು ಅತಿ ತೊಬಗಿನವಳೆಂದು ಎನ್ನಿತು ಹೊರಡಲಾಗಿ ಯುದ್ಧಕಿಯರ ಎಲ್ಲ ನೆರೆಯಿದು ಪದ್ಮಾವತಿ. ಕಾಲು ಎತ್ತರದಲ್ಲಿರಿಸಿಕೊಂಡು ಕುತ್ತಿಗೆ ಉದ್ದ ಮಾಡುತ್ತಾ ಈ ಕಡೆಗೆ ನೋಡ್ತಾ ಇದೆಯಲ್ಲ. ಹೌದು. ಏನು ನನ್ನ ಕರೆಯನ್ನೇ ಆಲಿಸ್ತಾ ಇದ್ದೀಯಾ? ಹೌದಮ್ಮ. ನೀನಿಲ್ಲದೆ ನೋಡು, ಮಾತುಗಳು ಹೊರಡುವುದಿಲ್ಲ, ಕೈ ಕಾಲುಗಳು ಆಡುವುದಿಲ್ಲ. ಜೊತೆಯಲ್ಲಿ ನೀನು ಇದ್ದೆ ಅಂತಾದ್ರೆ ನಾನಷ್ಟು ಚುರುಕಾಗಿ ವ್ಯವಹರಿಸುವುದಕ್ಕೆ ಮುಂದಾಗ್ತೇನೆ. ಸಂಭಾಷಣೆಗೆ ಮತ್ತೊಂದು ಜನ ಬೇಕು ಒಟ್ಟಿಗೆ. ಹೌದು. ಒಬ್ಳೇ ಸಂಭಾಷಣೆ ಮಾಡಿದ್ರೆ ಚಂದ ಉಂಟ ಹೇಳು? ಇಲ್ಲ. ಇಲ್ವಲ್ಲ? ಹಾಗೆ ಇದು ಕೂಡ ಹೌದು. ಪದ್ಮಾವತಿ ಹೆಸರನ್ನು ಇಡುವಲ್ಲಿ ಕೂಡ ಯೋಚನೆ ಮಾಡಿಯೇ ಇಡ್ತಾರೆ.
ಯಾಕೆ? ತಂದೆ ತಾಯಿ ಅಂದ್ರೆ ಆಶಯಗಳು ಹಾಗಿರ್ತದೆ. ನನ್ನ ಮಕ್ಕಳು ಹೀಗಿರಬೇಕು ಹಾಗಿರ್ಬೇಕು ಯೋಚನೆ ಮಾಡಿಕೊಂಡು ಅಪ್ಪ ಅಮ್ಮ ಅಂದ್ರೆ ಹೆಸರಿಡ್ತಾರೆ. ಆದ್ರೆ ಹೆಸರಿಗೆ ತಕ್ಕ ಹಾಗೆ ವ್ಯಕ್ತಿಗಳು ಇರ್ತಾರೆ, ವ್ಯವಹರಿಸ್ತಾರೆ ಅಂತ ಹೇಳಲಿಕ್ಕೆ ಮಾತ್ರ ಬರುವುದಿಲ್ಲ. ಹೌದು. ನನ್ನಪ್ಪ ನೋಡಂತೆ ಪದ್ಮಾವತಿ ಅಂತ ಹೆಸರು ಇರಿಸಿದ್ ಯಾಕಾಗಿ? ಯಾಕೆ? ತಾವರಿಯಲ್ಲಿ ಹುಟ್ಟಿಕೊಂಡವಳು ನಾನು, ಪದ್ಮದಲ್ಲಿ ಹುಟ್ಟಿಕೊಂಡವಳು ಅನ್ನುವ ಕಾರಣಕ್ಕಾಗಿಯೇ ಪದ್ಮಾವತಿ ಅನ್ನುವ ಹೆಸರನ್ನು ಇರಿಸಿದ್ರು. ನೋಡೋದಕ್ಕೂ ಹಾಗೆ ಅದಿರ್ಲಿ ಬಿಡು. ರತ್ನಾಕರ ನನ್ನ ಅಪ್ಪನಾಗಿದ್ರು. ಬದುಕಿನಲ್ಲಿ ನಾನು ಏನನ್ನೂ ಕೇಳದೆ ಇಲ್ಲಿಯವರೆಗೆ ಎಲ್ಲವನ್ನೂ ಒದಗಿಸಿಕೊಟ್ಟಿದ್ದಾರೆ ಅನ್ನುವಲ್ಲಿಗೆ ಸಮಾಧಾನ ಇದೆ, ತೃಪ್ತಿ ಇದೆ. ಆದ್ರೆ ಎಲ್ಲವೂ ಇದ್ದಾಗಲೂ ಚಿಂತೆ ಬಾಧಿಸ್ತದೆ, ಏನು ಇಲ್ಲದಿದ್ದವನಿಗೂ ಚಿಂತೆ ಬಾಧಿಸ್ತದೆ. ನನಗಾದದ್ದು ಏನು? ಎಲ್ಲವೂ ಇದ್ದು ಒಂದು ರೀತಿಯಾದಂತಹ ಚಿಂತೆ. ಯಾವ ಚಿಂತೆ? ಸುಮ್ಮನೆ ಮನೆಯಲ್ಲಿ ಕೂತ್ರೆ ನನಗೆಂತ ಏನು? ಯಾರಿಗಾದ್ರೂ ಒಂದು ರೀತಿಯಾದಂತಹ ಚಿಂತೆ ಆವರಿಸಿಕೊಂಡಿತ್ತು. ಶರೀರಕ್ಕೊಂದು ರೀತಿ ಜಡತ್ವ, ಮನಸ್ಸಿಗೆ ಒಂದು ರೀತಿ ಆಲಸ್ಯ. ಮುತ್ತಿಕೊಳ್ಳುವುದು ಸಹಜ ತಾನೇ. ಪರಿಹರಿಸಿಕೊಳ್ಳಬೇಕು ಅಂತಾದ್ರೆ ದಾರಿಯನ್ನು ನಾವೇ ಕಂಡುಕೊಳ್ಳಬೇಕಾಗ್ತದೆ. ಯಾವ ದಾರಿ? ಹಾಗಾಗಿ ಈಗ ಒಂದು ದಾರಿಯನ್ನು ಕಂಡುಕೊಂಡದ್ದು. ಯಾವುದದು? ಒಂದು ಸಣ್ಣ ತಿರುಗಾಟ ಮಾಡಬೇಕು ಅಂತ. ತಿರುಗಾಟ? ಹೌದೇ. ಎಲ್ಲಿಗೆ? ಎಲ್ಲಿಗೆ ಹೋಗ್ತಾರೆ ಹೆಣ್ಮಕ್ಳು ಬೇಸರ ಆದ್ರೆ? ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ವನವಿಹಾರಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಜಲಕೇಳಿಗೆ ಹೋಗ್ಬೇಕು. ಇದಷ್ಟನ್ನು ಬಿಟ್ರೆ ಹೆಚ್ಚಿಗೆ ವ್ಯವಹರಿಸುವುದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಹೆಣ್ಮಕ್ಳಿಗೆ ಒಂದು ಸೀಮಿತವಾದಂತಹ ಒಂದು ಅವಕಾಶ. ಸರಿ, ಒಂದು ಕೆಲಸ ಮಾಡೋಣ. ಏನು? ವನವಿಹಾರವನ್ನು ಪೂರೈಸೋಣ, ಜಲಕೇಳಿಯನ್ನು ಪೂರೈಸೋಣ. ಜೊತೆಲಿ ನೀನಿದ್ಯಲ್ಲ, ಇದ್ದೇನೆ. ಒಟ್ಟಿಗೆ ಇಬ್ರು ನೀರನ್ನು ಮುಳುಗಿ ಹೇಳುವ. ಹೊರಡೋಣವೇ? ನದುರಂಗೇರಿದ ಮೊಗದವಳೆ, ನದುರಂಗೇರಿದ ಮೊಗದವಳೆ, ಅವಳೇ ನೀನು. ಮೊಗದವಳೆ, ಮೊಗದವಳೆ, ನಸುರಂಗೇರಿದ ಮೊಗದವಳೆ. ಸಾರುವದಲ್ಲಿಗೆ ಸಾರದಾಗ ಸಾರುವದೆಲ್ಲಿಗೆ ಸಾರದಗಂದಿನಿ. ಯಾರಲೆ ನೀನು, ಯಾರಲೆ ನೀ, ವಯ್ಯಾರೆಗೆ ನುಡಿ ನುಡಿ. ಸಾರುವದೆಲ್ಲಿಗೆ ಸಾರದಗಂದಿನಿ, ಯಾರಲೆ ನೀ, ವಯ್ಯಾರೆಯ ನುಡಿ ನುಡಿ. ವಾರನ ನಡೆಯವಳೆ, ನದುರಂಗೇರಿದ ಮೊಗದವಳೆ. ಇಲ್ಲಪ್ಪ, ಆಚೆ ಈಚೆ ನೋಡಬೇಡ, ನಾನೇ ಕರೆದದ್ದು. ಅಲ್ಲ, ನೀವು ಕರೆದದ್ದು ಗೊತ್ತಾಯ್ತು, ಅದಕ್ಕೆ ಯಾರನ್ನ ಕರೆದದ್ದು ಅಂತ ಗೊತ್ತಾಗ್ಲಿಲ್ಲ. ಬಹುಶಃ ನನ್ನ ಜೊತೆಯಲ್ಲಿ ಇನ್ನೂ ಕೆಲವು ಮಂದಿ ಬಂದಿದ್ರು. ಹೌದು. ಅವರೆಲ್ಲ ನಿಮ್ಮ ಕಣ್ಣಿಗೆ ಬಿದ್ರು, ಅವರನ್ನ ನೋಡಿ ಕರೆದ್ರ? ಇಲ್ಲಪ್ಪ, ಅವರು ಗಜದಂತೆ ನಡೆಯುವವರಲ್ಲ, ಮತ್ತೆ ಅಜದಂತೆ ನಡೆಯುವವರು. ಹಾಗಿದೆ ನಾನು, ನೀನು ಮದ ಗಜ ಗಮನೆ. ಓಹೋ, ಆದ್ರಿಂದ ಸಂತೋಷ ಆಗ್ತದೆ. ಹೊಗಳಿಕೆಯ ಮಾತನ್ನು ಕೇಳಿದ್ರೆ ಯಾರಿಗೆ ಸಂತೋಷ ಆಗುದಿಲ್ಲ? ಅದರಲ್ಲೂ ಸತ್ಯವನ್ನು ಹೇಳಿದ್ರೆ ಯಾರಿಗೆ ಸಂತೋಷ ಆಗುದಿಲ್ಲ? ಅಲ್ವೇ? ಆಗಲೇಬೇಕು. ವಿಷಯ ಹೌದದು. ಆದ್ರಿಂದ ಸಂತೋಷ ಆದದ್ದಕ್ಕೂ ಅರ್ಥ ಉಂಟು. ಸರಿ,
ಮನೋಜ ಮನವಿಟ್ಟು ಮಸೆದು ಮಂತ್ರಿಸಿ ಬಿಟ್ಟ ಪೂಬಾಣದ ಹಾಗೆ ಕಾಣಿಸುತ್ತಿರುವವಳು ನೀನು. ಅಬ್ಬಬ್ಬಬ್ಬಾ, ಹೌದಪ್ಪ. ಅದೇನು ಕವಿಹೃದಯ ನಿಮ್ಮದು. ಹೌದಪ್ಪ. ಎಷ್ಟು ಸಾಹಿತ್ಯವನ್ನು ಒಟ್ಟು ಹಾಕಿದ್ದೀರಾ. ಇನ್ನಷ್ಟುಂಟು, ಎಲ್ಲ ಈಗ ಹೇಳುವುದಿಲ್ಲ. ಹೋಗ್ಲಿ ಬಿಡಿ. ಅಲ್ಲ, ಸಂದರ್ಭ ಸಿಕ್ಕಿದ್ರೆ ಬೇರೆ ಸಂದರ್ಭದಲ್ಲಿ ಹೇಳ್ತೇನೆ. ಆಗ್ಲಿ. ನಿನ್ನನ್ನು ವರ್ಣಿಸುವುದಕ್ಕೆ ತೊಡಗಿದ್ರೆ ಎಷ್ಟೂ ವರ್ಣಿಸಬಹುದು. ವರ್ಣನೆಯೇ ಪ್ರಧಾನ ಅಲ್ಲ. ನಿನ್ನಲ್ಲಿ ಮುಖ್ಯ. ಹೌದು, ಭಾವದೊಂದಿಗೆ ನಿನ್ನಲ್ಲಿ ಮಾತನ್ನಾಡುವುದು ಪ್ರಮುಖವಾದದ್ದು ಮಾತ್ರ ಅಲ್ಲ, ತಿಳಿದುಕೊಳ್ಳುವ ಹಂಬಲದಿಂದ ಪ್ರಶ್ನಿಸುತ್ತಿದ್ದೇನೆ. ಏನನ್ನು? ಸ್ಫುರದ್ರೂಪಿಯಾದ ಹೆಣ್ಣು ನೀನು, ನಖ ಶಿಖಾಂತ ಸುಂದರಿ. ಹೌದು, ವಿಕಾರಕ್ಕೆ ಆಕಾರ ಬಂದ ಹಾಗುಂಟು ನಿನ್ನನ್ನು ನೋಡಿದರೆ. ಅಂದ್ರೆ ವಿಕಾರಕ್ಕೆ ವಿಕಾರ ಉಂಟು ಅಂತ ಆಯ್ತು. ಹೌದು. ಯಾವ ವಿಕಾರವೋ? ಕೊಂಕು ಅಂತ ಹೇಳಿದ್ರೆ ವಿಕಾರ ಅಲ್ವಾ? ಹೌದು. ಓ, ಅವರ ಮನಸ್ಸು ಕೊಂಕುಂಟು ಅಂತ ಹೇಳಿದ್ರೆ ಮನಸ್ಸಿನ ವಿಕಾರ ಅದು ಅಂತ ಅರ್ಥ. ಹೌದು. ಅಂತಹ ಕೊಂಕು ನಿನ್ನ ಕೂದಲಲ್ಲಿದ್ದು ಅದಕ್ಕೆ ಒಂದು ಆಕಾರ ಬಂದಿದೆ. ಅಬ್ಬಬ್ಬ, ಏನು ಉದಾಹರಣೆ ನಿಮ್ಮದ್ದು. ಮತ್ತೆ ನಾವೆಲ್ಲ ಹೇಳುವುದು ಅಂತದ್ದನ್ನೇ. ಹೌದೇ. ಚಾಂಚಲ್ಯ ಇನ್ನೊಂದು ವಿಕಾರ, ಅದು ನಿನ್ನ ಕಣ್ಣಿನಲ್ಲಿದ್ದು ಅದಕ್ಕೆ ಒಂದು ಆಕಾರ ಬಂದಿದೆ. ಎರಳೆ ಕಂಗಳ ತರಳೆ ನೀನು, ಮೀನ ನಯನೆ ನೀನು. ಇನ್ನು ಕಾಠಿಣ್ಯ ಇನ್ನೊಂದು ವಿಕಾರ. ಹೌದು. ಅದು ನಿನ್ನ ಎದೆಯಲ್ಲಿದ್ದು ಅದಕ್ಕೆ ಒಂದು ಆಕಾರ ಬಂದಿದೆ. ಎಷ್ಟು ಆಕಾರ ಬಂದಿದೆ ಅದಕ್ಕೆ ಅಲ್ವಾ? ಸಾಕು. ಕ್ಷೀಣತೆ ಮತ್ತೊಂದು ವಿಕಾರ ಅಲ್ವಾ? ಹೌದು. ಕ್ಷೀಣ ಆಗುವುದಂದ್ರೆ ದೇಹ ವಿಕಾರ ಆಗುವುದು ಅಂತ ಪಡಕಲು ಅಲ್ವಾ? ಆ ಕ್ಷೀಣತೆ ಎನ್ನುವುದು ನಿನ್ನ ಸೊಂಟದಲ್ಲಿದ್ದು ಅದಕ್ಕೆ ಒಂದು ಆಕಾರ ಬಂದಿದೆ. ಮಾಂದ್ಯ ಇನ್ನೊಂದು ವಿಕಾರ, ಅದು ನಿನ್ನ ನಡೆಯಲ್ಲಿದ್ದು ಅದಕ್ಕೆ ಒಂದು ಆಕಾರ ಬಂದಿದೆ. ಆದ್ರಿಂದ ನಾನು ಮೊದಲು ನೋಡಿದ್ದು ಕಾಲನ್ನೇ. ಯಾಕೆ? ಮದಗಜದ ಹಾಗೆ ಹೆಜ್ಜೆ ಇಟ್ಟು ನಡೆಯುವಂತಹ ರೀತಿಯನ್ನು. ಅದಕ್ಕಾಗಿ ನೀವು ಹಾಗೆ ಕರೆದದ್ದೇ. ಕುಟಿಲ, ಚಂಚಲ, ಕಠಿಣ, ಕೃಶ, ಮಾಂದ್ಯ ಎಂಬಿವು ಯೌವನವತಿಯಾದಂತಹ ನಿನ್ನ ಅಳಕಾಳಿ, ಸುಕಟಾಕ್ಷ, ವಕ್ಷೋಜಾತ ಮಧ್ಯಗತಿಗಳ ವಿಲಾಸದಲ್ಲಿದ್ದು ನಿನ್ನ ಸೌಂದರ್ಯದ ಸೌದಕ್ಕದು ಪಂಚಾಂಗವಾಗಿದೆ, ಪಂಚ ಅಂಗವಾಗಿದೆ. ಏನು ಉದಾಹರಣೆ ನಿಮ್ಮದು. ಆದ್ರಿಂದಲೇ ಆಸಕ್ತನಾಗಿ ನಿನ್ನನ್ನು ಮಾತಾಡಿಸುವ ಅಂತ ಮನವಾಯಿತು. ಸರಿ, ಏನಂತ ತಿಳ್ಕೊಳ್ಬೇಕು ಅಂತ? ಪಾವನ ಕ್ಷೇತ್ರವಿದು. ಹೌದು. ಪ್ರಯಾಗ. ಹೌದು ಅಲ್ವೇ? ಪುಣ್ಯಕ್ಷೇತ್ರವೂ ಹೌದು, ತೀರ್ಥಕ್ಷೇತ್ರವೂ ಹೌದು. ಇಂತಹ ಕ್ಷೇತ್ರವನ್ನು ಕಾಣುತ್ತಾ ಮುಂದೆ ಬರುತ್ತಿದ್ದ ಹಾಗೆ ಕಾಣಸಿಕ್ಕಿದವಳು ನೀನು. ಪಾವನತೆಯೇ ಮೈದಳೆದು ನನ್ನ ಕಣ್ಣೆದುರಿಗೆ ನಿಂತಂತಿದ್ದಿ ನೀನು. ಅಂತಹ ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಪೆತ್ತ ತಂದೆ ತಾಯಿಗಳು ಯಾರು? ಇತ್ಯಾದಿ ವಿಷಯವನ್ನು ತಿಳಿದುಕೊಳ್ಳುವ ಹಂಬಲದಿಂದ ಪ್ರಶ್ನಿಸುತ್ತಿದ್ದೇನೆ. ಹೇಳಿ ನೋಡೋಣ. ಒಟ್ಟಿನಲ್ಲಿ ಪರಿಚಯ ಆಗಬೇಕು. ನಾನು ಪದ್ಮಾವತಿ, ನಾನು ಪದ್ಮಾವತಿ, ಪಿತನು ರತ್ನಾಕರ. ಪದ್ಮಾವತಿ ಪಿತನು ರತ್ನಾಕರ ಕೇಳಯ್ಯ. ಪದ್ಮಾವತಿ ಪಿತನು ರತ್ನಾಕರ, ಪಿತನು ರತ್ನಾಕರ. ನೀನಾರು ಬೆಳೆನಗೆ, ನೀನಾರು ಬೆಳೆನಗೆ ಎನಗೆ.
ಪರಿಚಯ ಇಲ್ಲದಂತಹ ವ್ಯಕ್ತಿಗಳನ್ನು ಕಂಡಾಗ ಪರಿಚಯಿಸಿಕೊಳ್ಳಬೇಕು ಅಂತ ಆಸಕ್ತಿ ಹುಟ್ಟಿಕೊಳ್ಳುತ್ತದೆ. ಅದರಲ್ಲಿಯೂ ಆಸಕ್ತಿಯು ಎಲ್ಲರಲ್ಲಿಯೂ ಹುಟ್ಟಿಕೊಳ್ಳುತ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕಾಣುವಂತದ್ದು ಅಷ್ಟು ಅಪೂರ್ವವಾದದ್ದಾದ್ರೆ ಆದ್ರೆ ಆಸಕ್ತಿ ಇರುವುದು ಸಹ ಅಲ್ವೇ. ನಿನ್ನ ದೇಹಕ್ಕೆ ಒಂದು ಸ್ಕಾಂತ ಶಕ್ತಿ ಉಂಟು, ಎಳ್ಕೊಳ್ತದೆ, ಆಕರ್ಷಣೆ. ಹೌದಪ್ಪ, ಹಾಗೆ ಎಲ್ಲರಲ್ಲಿಯೂ ಇರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಚಂದ ಬಹಳಷ್ಟು ಮಂದಿ ಇರ್ತಾರೆ, ಆದ್ರೆ ಆ ಚಂದಕ್ಕೆಲ್ಲಕ್ಕೂ ನೀವು ಹೇಳಿದ ಹಾಗೆ ಆಕರ್ಷಣೆ ಅನ್ನೋದು ಇರುವುದಿಲ್ಲ. ಮುಖ ಚಂದ ಇರ್ತದೆ, ದುಂಬಿಸಿಕೊಂಡಿದ್ರ ಪ್ರಯೋಜನ ಇಲ್ಲ. ಹಾಗೆ ಈಗ ನೀವು ನನ್ನಲ್ಲಿ ಯಾವುದೋ ಒಂದು ಆಕರ್ಷಣೆಯನ್ನು ಗುರುತಿಸಿಕೊಂಡಿರಿ, ಪರಿಚಯಿಸಿಕೊಳ್ಬೇಕು ಅಂತ ಆಸಕ್ತಿಯನ್ನು ಬೆಳೆಸಿಕೊಂಡಿರಿ, ಕೇಳುವುದಕ್ಕೆ ನಾನೇನು ಹಿಂದೆ ಮುಂದೆ ಯೋಚನೆ ಮಾಡಿಕೊಳ್ಳುವುದಿಲ್ಲಪ್ಪ. ಯಾಕೆ ಪರಿಚಯಿಸಿಕೊಳ್ಬೇಕು ಅಂತಾದ್ರೆ ಅಲ್ಲ, ಹೇಳಬೇಕು ಅಂತಾದ್ರೆ ಹಿನ್ನೆಲೆ ಒಂದು ಗಟ್ಟಿಯಾಗಿರ್ಬೇಕಾಗ್ತದಲ್ಲ. ಹೌದು, ನನ್ನ ಹಿನ್ನೆಲೆ ಗಟ್ಟಿಯಾಗಿಯೇ ಉಂಟು. ಹೌದಾ? ಆದ್ರಿಂದ ಯೋಚನೆ ಮಾಡ್ಲಿಕ್ಕೆ ಇಲ್ಲ ಅಂತ. ನನ್ನ ಹೆಸರು ಪದ್ಮಾವತಿ ಅಂತ. ಬಹಳ ಅರ್ಥಪೂರ್ಣವಾದ ಹೆಸರಿರಿಸಿದ್ದಾರೆ. ತಾಮರೆ ಅಂತ ಅರ್ಥ ಅದಕ್ಕೆ. ಹೌದು ಅಲ್ವಾ? ಹೌದು. ತಾಮರೆ ಅಂದ್ರೆ ಅಷ್ಟೇ, ಆಕರ್ಷಿಸುತ್ತಾ ಇರುತ್ತದೆ. ಬಣ್ಣದಿಂದಲೂ ಹೌದು, ಪರಿಮಳದಿಂದಲೂ ಹೌದು, ಸೌಂದರ್ಯದಿಂದಲೂ ಹೌದು. ಹೌದಲ್ಲ? ಮತ್ತೆ ಪವಿತ್ರವಾದಂತಹ ಒಂದು ಪುಷ್ಪವೂ ಹೌದು. ಇಂದಿರೆಯ ನಿಲಯ. ಇನ್ನೂ ಒಂದು ವಿಶೇಷ ಕೇಳ್ತೀರಾ? ಬ್ರಹ್ಮದೇವನ ಆವಿರ್ಭಾವಕ್ಕೆ ಸ್ಥಾನ ಅದು ಅಲ್ವೇ? ಮಹಾವಿಷ್ಣುವಿನ ಹೊಕ್ಕುಳದು ಅಲ್ವೇ? ಪದ್ಮ ಅಂದ್ರೆ ಏನು? ನಾನು ಹುಟ್ಟಿದ್ದು ಅದರಲ್ಲಿಯೇ. ಮಹಾವಿಷ್ಣುವಿನ ಹೊಕ್ಕುಳಿಂದ ಹುಟ್ಟಿದವಳ ಅಲ್ಲ, ಅಲ್ವಾ? ಪದ್ಮದಲ್ಲೇ ಹುಟ್ಟಿಕೊಂಡವಳು ನಾನು ಅಂತ. ನನ್ನ ಹುಟ್ಟಿನ ವಿಶೇಷವೇ ಅದು. ಏನು? ನನ್ನ ಅಪ್ಪ ರತ್ನಾಕರ ಅಂತ. ರತ್ನಾಕರ? ಹೌದು. ಇದೇ ಪ್ರಯಾಗದಲ್ಲಿ ದೊಡ್ಡ ಶ್ರೇಷ್ಠಿಗಳಾಗಿದ್ದಾರೆ. ಹೌದು. ಅವರು ಹೌದು. ಹಾಗೆ ಅಂತ ಅಮ್ಮ ಯಾರು ಅಂತ ಹೇಳುದು ಗೌಣ. ಯಾಕೆಂದ್ರೆ ಅಪ್ಪನ ವಿಳಾಸ ಒಂದು ಕೊಟ್ರೆ ಸಾಕಾಗ್ತದೆ. ಅದು ಸಾಕಾಗುತ್ತದೆ. ಹೌದು. ಆದ್ರೆ ಇದ್ದವರಿಗೆ ಅಮ್ಮನನ್ನು ಹೇಳಲಿಕ್ಕೂ ತೊಂದರೆ ಆಗುದಿಲ್ಲ. ಅಲ್ಲ, ತೊಂದರೆ ಆಗುದಿಲ್ಲ. ನಿನಗೆ? ನನಗಿದ್ದಾರಪ್ಪ. ಹಾಗೆ ಅಂತ ಹೆಸರಿಸಿಕೊಳ್ಳುವುದಕ್ಕೆ ಅದು ಬೇಡ, ಗೌಣ ಅಂತ ಹೇಳಿದ್ದು ನಾನು ಅಷ್ಟೇ. ರತ್ನಾಕರನ್ ಎನ್ನುವಂತವನೇ ನನ್ನಪ್ಪ. ನನ್ನ ಹೆಸರು ಪದ್ಮಾವತಿ. ಸರಿ. ಬೇಸರ. ಹೌದಾ? ಯಾರಿಗೆ? ಅಪ್ಪನ ಹತ್ರ ಬೇಸರವ? ಅಲ್ಲಪ್ಪ. ಮತ್ತೆ ಅಪ್ಪನಲ್ಲಿ ಬೇಸರ ಅಲ್ಲ, ಮತ್ತೆ ನನಗೆ ಕುಳಿತು ಸುಮ್ಮನೆ ಬೇಸರ ಆವರಿಸಿಕೊಂಡದ್ದು. ಸ್ವಲ್ಪ ತಿರುಗಬೇಕಿತ್ತು, ಅದಕ್ಕೆ ಹೊರಟದ್ದು ನಾನು ತಿರುಗಾಟಕ್ಕೆ. ಮನಸ್ಸಿನ ಬೇಸರವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ನಮ್ಮವರನ್ನೇ ಸೇರಿಸಿಕೊಂಡು ತಿರುಗಾಟಕ್ಕೆ ಹೊರಟವಳು ನಾನು. ಹಾಗೆ ಹೂವನ್ನು ಕೊಯ್ಯುತ್ತಾ ಜಲಕೇಳಿ ಆಡಿ ಹೀಗೆ ಮುಂದುವರೆದು ಬರುತ್ತಿರುವಾಗ ನೀವು ಕಾಣ ಸಿಕ್ಕಿದಿರಿ. ಮತ್ತೆ ಸಾಮರ್ಥ್ಯ ಇರುವಾಗ ತಿರುಗಾಟ ಬಿಡಬಾರ್ದು. ಎಲ್ಲಿವರೆಗೆ ತಿರುಗುವ ಸಾಮರ್ಥ್ಯ ಉಂಟು ನೋಡಿ, ಅಲ್ಲಿವರೆಗೆ ತಿರುಗಾಟ ಮಾಡ್ತಾ ಇರಬೇಕು. ಸತ್ಯ ನೀವು ಹೇಳಿದ್ದು. ಹೌದು ಹೌದು. ಹಾಗೆಂತ ಒಂದುಂಟು, ಗಂಡು ಮಕ್ಕಳು ಸಾಮರ್ಥ್ಯ ಬಿಟ್ಟರೂ ತಿರುಗಾಡಬಹುದು, ಹೆಣ್ಣು ಮಕ್ಕಳು ಸಾಮರ್ಥ್ಯ ಇರುವಲ್ಲಿವರೆಗೆ ಮಾತ್ರ ತಿರುಗಾಡಬೇಕು, ಅವಕಾಶ ಇರುವಲ್ಲಿವರೆಗೆ. ಒಳ್ಳೆಯ ಮಾತುಂಟು. ಗಂಡು ಕುಳಿತು ಕೆಟ್ಟ, ಹೆಣ್ಣು ತಿರುಗಾಡಿ ಕೆಟ್ಟಳು. ಹೆಚ್ಚು ತಿರುಗಬಾರದು. ಆದ್ರಿಂದ ಅವಕಾಶ ಇಲ್ಲಿವರೆಗುಂಟು, ಅಷ್ಟು ಮಾತ್ರ. ಹೌದು, ಒಂದು ಮಿತಿ ಉಂಟು, ಮಿತಿಯ ಒಳಗೆ ತಿರುಗಾಡಬೇಕು. ಹೌದು, ಸರಿ. ಹಾಗೆ ಸಖಿಯನ್ನು ಸೇರಿಸಿಕೊಂಡು ಬಂದವಳು. ಬಹುಶಃ ಅದೆಲ್ಲ ಆ ಕಡೆ ಈ ಕಡೆ ಹೋಗಿರಬೇಕು. ಅದೆಲ್ಲ ಹೌದು. ಹೌದು. ನಿಮ್ಮನ್ನು ನೋಡ್ಲಿಲ್ಲ ನಾನು ಇಲ್ಲಿವರೆಗೆ. ಈಗಂತೂ ನೋಡಿದ್ದೀಯಲ್ಲ? ಈಗ ನೋಡಿದ್ದೇನೆ. ಪರಿಚಯವನ್ನು ಕೇಳಿದಾಕ್ಷಣದಲ್ಲಿ ನೇರವಾಗಿ ಹೇಳಿಬಿಟ್ಟೆ ನಾನು, ಆಸಕ್ತಿಯಿಂದ. ಹೌದು. ಪರಿಚಯವನ್ನು ಕೇಳಿದ ನೀವು ಯಾರು ಅಂತಲೇ ನಾನು ವಿಚಾರಿಸಲಿಲ್ಲ. ನಾನು ಹೇಳ್ತೇನೆ, ನೀವು ಯಾರು ಜನ? ತರುಣಿ ನಿನ್ನ ರೂಪಗೊಂಡು ಮರುಳುಗೊಂಡು ನುಡಿಸುತ್ತಿರುವೆ, ನಿನ್ನ ರೂಪ ನೋಡಿ ಓ ತರುಣಿ, ನೀ ತರುಣಿ
ನೀವು ಉತ್ತರವಿಲ್ಲದ ಪ್ರಶ್ನೆಯೇ ಇಲ್ಲ ಹಾ ಎನ್ನುವಂತಹ ರೂಢಿಯ ಮಾತೊಂದುಂಟು. ಹ್ಮ್ ಆದ್ರೆ ಎಷ್ಟೋ ಬಾರಿ ಹಾ ಎಷ್ಟೋ ಪ್ರಶ್ನೆಗಳಿಗೆ ಎಷ್ಟೋ ಘಟನೆಗಳಿಗೆ ಉತ್ತರ ಹುಡುಕುವುದಕ್ಕೆ ನಮ್ಮಿಂದ ಕಷ್ಟವಾಗುತ್ತದೆ. ಹಾ ಹಾ ನನ್ನ ಹೆಸರು ಹೌದು ವಿಶ್ವಕರ್ಮನೆಂದು. ವಿಶ್ವಕರ್ಮ. ಹಾ. ಸರಿ. ನನ್ನ ಭವನವನ್ನು ಬಿಟ್ಟು ಹಾ ಈ ಭುವನದ ಕಡೆಗೆ ಇಳಿದು ಬಂದವ ನಾನು. ಯಾಕೆ? ಒಂದು ವಿಶೇಷ ಇತ್ತು, ಹಾ ಒಂದು ಉದ್ದೇಶವೂ ಇತ್ತು. ಉದ್ದೇಶ? ಹೌದಪ್ಪ. ಹಾ ಸರಿ. ನನ್ನಲ್ಲಿದ್ದಂತಹ ವಿದ್ಯೆ, ನನ್ನಲ್ಲಿದ್ದಂತಹ ವರ್ಚಸ್ಸು, ಇದನ್ನೆಲ್ಲ ಒಂದು ಸತ್ಪಾತ್ರದಲ್ಲಿ ಧಾರೆ ಎರೆಯಬೇಕು ಅಂತ ಮಹಾತ್ಮರೊಬ್ಬರು ಸೂಚಿಸಿದ್ರು ನಮಗೆ. ಹಾ ಸಾಮಾನ್ಯರಲ್ಲ, ಮತ್ತೆ ಕಾಲಜ್ಞರೇ ಸೂಚಿಸಿದ್ರು. ಓಹೋ. ಅವರು ಯಾರು ಎನ್ನುವುದು ಇಲ್ಲಿ ನಿನ್ನಲ್ಲಿ ಅಪ್ರಸ್ತುತ. ಬೇಡ ಬಿಡಿ, ಮುಂದೆ ಸಂದರ್ಭ ಬಂದ್ರೆ ಹೇಳ್ತೇನೆ. ಅವಕಾಶ ಇದ್ರೆ ಸಂದರ್ಭ ಬಂದ್ರೆ. ವಿಶ್ವದ ಸರ್ವ ಕರ್ಮಗಳಿಗೂ ಕಾರಣನಾದ ನಾನು ಧರೆಗಿಳಿದು ಹೋಗಬೇಕು ಎನ್ನುವುದು ಅವರ ಪ್ರೇರಣೆ. ಅದರಂತೆ ಬಂದವ. ಸರಿ. ಅದೇ ಪ್ರಶ್ನೆಗೆ ಕೆಲವು ಬಾರಿ ಉತ್ತರ ಹೊಳೆಯುವುದಿಲ್ಲ. ಭುವಿಗಿಳಿದು ಅಲ್ಲಲ್ಲಿ ಸಂಚರಿಸುತ್ತಾ ಬಂದವ ನಾನು. ಈಗ ನಿಮ್ಮ ಶಕ್ತಿಯನ್ನು ಅಲ್ಲ ನಿಮ್ಮ ಸಾಮರ್ಥ್ಯವನ್ನು ಧಾರೆ ಎರೆಯುವುದಕ್ಕೆ ಎಲ್ಲಿಯೂ ಪಾತ್ರೆ ಸಿಗ್ಲಿಲ್ವಾ? ಇಲ್ಲ, ಪಾತ್ರೆ ಸಿಗ್ಲಿಲ್ಲ. ಪಾತ್ರೆ ಅಲ್ಲ, ಪಾತ್ರ ಸಿಗ್ಲಿಲ್ಲ. ಅದೇ ಪಾತ್ರ ಅನ್ನುವ ಪಾತ್ರೆ. ಹೌದಪ್ಪ. ಅಪಾತ್ರದಲ್ಲಿ ಧಾರೆ ಎರೆದೆ ಅಂತಾದ್ರೆ ಹಾಗೆ ಧಾರೆ ಎರೆಯುವಂತಹ ನನ್ನ ವ್ಯವಹಾರಕ್ಕೆ ಅರ್ಥ ಇಲ್ಲ ಅಂತ ಆಗ್ಲಿ ಅಲ್ವಾ? ಸತ್ಪಾತ್ರದಲ್ಲಿ ಧಾರೆ ಎರೆಯಬೇಕು. ಅಂತಹ ಸತ್ಪಾತ್ರರು ಯಾರು ಅಂತ ಹುಡುಕುತ್ತಾ ಬಂದವ ನಾನು. ಇಲ್ಲಿವರೆಗೆ ಸಿಗ್ಲಿಲ್ಲ. ಹುಡುಕುತ್ತಿದ್ದ ನನಗೆ ಆಗಲೇ ಕಾಣ ಸಿಕ್ಕಿದವಳು ನೀನು. ಸರಿ. ಆದ್ರಿಂದ ನಾನೊಂದು ನಿರ್ಧಾರ ಮಾಡಿದ್ದೇನೆ. ಏನು? ಏನಾದರೂ ಧಾರೆ ಎರೆಯುವುದಿದ್ರೆ ನಿನಗೇ ಎರೆಯಬೇಕು ಅಂತ. ಏನಂದ್ರಿ? ಯಾಕೆ? ನಿನ್ನ ರೂಪಾತಿಶಯವನ್ನು ಕಂಡು ಮರುಳಾಗಿ ನಿನ್ನನ್ನು ಪ್ರಶ್ನಿಸುತ್ತಿರುವವ ನಾನು. ಆ ಕಾರಣದಿಂದ ಹೇಳಿದ್ಯಲ್ಲ, ನನ್ನಲ್ಲಿರುವಂತಹ ವರ್ಚಸ್ಸು, ತೇಜಸ್ಸು ಅಲ್ವಾ, ಮತ್ತೇನು ರೇತಸ್ಸು ಎಂತದೆಲ್ಲ ಉಂಟು. ಹೌದು, ಅಂತದ್ದನ್ನೆಲ್ಲ ಧಾರೆ ಎರೆಯುವುದಿದ್ರೆ ನಿನ್ನಂಥವಳಿಗೆ ಎರೆಯಬೇಕು ಅಂತ ನಿರ್ಧರಿಸಿ ಮಾತಾಡಿಸುತ್ತಿರುವುದು. ಹೌದು, ಸುಮ್ಮನೆ ಅಲ್ಲ. ಏನು? ಹೀಗೊಂದು ಆಕರ್ಷಣೆ ಉಂಟಾಯಿತು ಯಾಕೆ ಎನ್ನುವ ಪ್ರಶ್ನೆಗೆ ಮಾತ್ರ ನನ್ನಿಂದ ಉತ್ತರ ಹೊಳೆಯುವುದಿಲ್ಲ. ಬೇಡ, ನನಗೆ ಉತ್ತರ ಹೊಳೆಯುವುದಿಲ್ಲ. ಸರಿ. ಹಾಗೆ ಅಂತ ಆಕರ್ಷಣೆ ಉಂಟಾಗಿದೆ, ಹೌದು. ಆದ್ರಿಂದ ಅದರಿಂದ ಬರಬಹುದಾದಂತಹ ಪ್ರತಿಫಲವನ್ನು ಉಣುವುದಕ್ಕೆ ನಾನು ಸಿದ್ಧನಾಗಿಯೇ ಬದ್ಧನಾಗಿಯೇ ಬಂದವ. ಈಗ ನಿನ್ನನ್ನು ಪ್ರಶ್ನಿಸುವರೆ ಕಾರಣ ಇಷ್ಟು. ಏನು? ವಿಶ್ವಕರ್ಮ ನಾಮಕ ನಾನು ನನ್ನಲ್ಲಿದ್ದ ವಿದ್ವತ್ತನ್ನು ಮಾತ್ರ ಅಲ್ಲ, ನನ್ನಲ್ಲಿದ್ದಂತಹ ಸರ್ವಸ್ವವನ್ನು ಈ ಭುವಿಯಲ್ಲಿ ಪ್ರಚುರಪಡಿಸುತ್ತಾ ಪರೋಪಕಾರಕ್ಕಾಗಿ ಉಪಯೋಗಿಸಬೇಕೆನ್ನುವ ಸಂಕಲ್ಪದಿಂದ ಬಂದವ ನಾನು ನಿನ್ನನ್ನು ನೋಡಿ ಆಕರ್ಷಿತನಾಗಿ ಹೀಗೆ ಪ್ರಶ್ನಿಸಿದ್ದೇನೆ. ಧಾರೆ ಎರೆಯುವುದು ಅಂತ ಹೇಳಿದ್ದೇನಲ್ಲ, ಹೌದು. ಆ ವಿಭಾಗದಲ್ಲೂ ಅಷ್ಟೇ. ಏನು? ನಿನ್ನ ಅಪ್ಪ ಇದ್ದಾರಲ್ಲ, ಏನಿರಬಾರ್ದಾಗಿತ್ತ? ಅಲ್ಲ, ಇದ್ದಾರಲ್ಲ ಅಂತ. ಇದ್ದಾರಲ್ಲ. ಎಂತದ ಹೆಸರು? ರತ್ನಾಕರ ಶೆಟ್ಟಿ ಮಗಳ ನೀನು ಅಲ್ಲ? ಹೌದು, ಶ್ರೇಷ್ಠಿಯ ಮಗಳು. ಹೌದಾ? ಸಂತೋಷ. ಅವರ ಹತ್ರವೂ ಇದನ್ನೇ ಹೇಳ್ತೇನೆ. ಏನು ಅಂತ? ನಿನ್ನ ಮಗಳನ್ನೇ ನನಗೆ ಧಾರೆ ಎರೆದು ಕೊಡು ಅಂತ. ಅದೀತೋ? ಮದುವೆ ಎಂತದನ್ನು? ಎಷ್ಟು ಸೊಕ್ಕು ನಿಮಗೆಲ್ಲ ಅಂತ. ಎಂತ ಸೊಕ್ಕು ಎಂತದ್ದು? ಇದೊಂದು ರೀತಿ ವಿಭಾಗ ಬೇರೆ. ನಾನು ಕೇಳಿದ್ದು ಹೆಣ್ಮಕ್ಳನ್ನು ಕಂಡಾಕ್ಷಣದಲ್ಲಿ ನೀನು ಹಾಗಿದ್ದಿ, ನೀನು ರಂಬೆಯ ಹಾಗೆ, ನೀನು ಮೇನಕೆಯ ಹಾಗೆ, ನಾನು ಹಾಗೆ ಹೇಳುವ ಒಂದು ವರ್ಗ ಉಂಟಪ್ಪ. ಇದ್ದವರು ಹಾಗೆ ಹೇಳಿ ಇವನನ್ನು ಉಬ್ಬಿಸಿ ಮೇಲಕ್ಕೇರಿಸಿ ಅಪ್ಪ ಇದ್ದಾರೋ ಅಮ್ಮ ಇದ್ದಾರೋ ನಿಮ್ಮ ಮನೆಯಲ್ಲಿ ವಿಳಾಸವನ್ನು ಪಡ್ಕೊಂಡು ಆಮೇಲೆ ರಾತ್ರಿ ಹಗಲು ಅಂತಿಲ್ಲ ಅವರ ಮನೆಯ ಬಾಗಿಲಲ್ಲಿ ಹೋಗಿ ಕಾಯ್ತಾ ಇರುವುದು ಅಂತ ಒಂದು ವರ್ಗ ಉಂಟು. ನಿನ್ನ ಅನುಭವಕ್ಕೆ ಶರಣು. ಯಾರು ಹೇಳಿದ್ದು? ಅನುಭವ ಹೌದು. ಕೇಳಿ ಅನುಭವ. ಈಗ ಅಂತವರು ಇದ್ದಾರ, ನೋಡಿ ಅನುಭವ. ಈಗ ಒಂದು ವೇಳೆ ನೀನು ಹೇಳಿದ ವರ್ಣನೆ ಮಾಡುವಂತಹ ಪುರುಷರಿದ್ದಾರಲ್ಲ, ರಂಬೆಯ ಹಾಗೆ, ಊರ್ವಶಿಯ ಹಾಗೆ, ಅಥವಾ ಇನ್ನೊಬ್ಬಳ ಹಾಗೆ ಅಂತ ಹೇಳುವವರೆಲ್ಲ ಇದ್ದಾರಲ್ಲ, ಹೌದು, ಅಂಥವರ ವರ್ಗಕ್ಕೆ ಸೇರಿದವನು ನಾನಲ್ಲ. ಒಂದು ಹಾಗೆ. ಇನ್ನೊಂದು, ಅಂಥವಳೇ ಅಲ್ಲ, ಅವಳೇ ಆದರೂ ನನಗೆ ಬೇಡ. ಅವಳೇ ಆದರೂ ಬೇಡ. ಯಾರು? ಅವಳೇ ಆದರೂ ಬೇಡ. ಯಾರು ಬೇಡ? ಅದೇ ರಂಬೆ. ರಂಬೆ ಯಾರು? ದೇವಲೋಕದವಳು. ದೇವಲೋಕದ ಏನವಳು? ಅದು ಕೇಳಿದ್ದು. ಸುರಸೂಳೆ ಅಂತ ಹೇಳ್ತಾರೆ. ಅಂತವಳು ಬೇಡ. ಬೇಡ. ಗೃಹಿಣಿಯಾಗಬಲ್ಲವಳು, ಗರತಿಯಾಗಬಲ್ಲವಳು ನೀನು ಎನ್ನುವುದನ್ನು ಗುರುತಿಸಿ ಪ್ರಶ್ನಿಸಿದ್ದು. ಅದೇ ಹೇಳಿದ್ದು ನಾನು. ಅದೊಂದು ವಿಭಾಗ, ಇದು ಒಂದು ವಿಭಾಗ ಅಂತ. ಅಂದ್ರೆ ಸೌಜನ್ಯದಿಂದ
ಮಾತನಾಡಿಸುವುದು. ಹೌದು. ನಾನಂತವನಲ್ಲಪ್ಪ, ಹಾ. ನಾನು ಒಳ್ಳೆವ, ಹೌದು. ನಾನಿದನ್ನೆಲ್ಲ ಅಯ್ಯೋ ಸಹಿಸಿಕೊಳ್ಳುವವನಲ್ಲ. ಹೌದು. ಹೇಳಿಕೊಂಡು ಕೆಲವು ವ್ಯವಹಾರ ಮಾಡುವವರು ಇರ್ತಾರೆ. ಹೌದಪ್ಪ, ಈಗ ನೀನು ಹೇಳುವಾಗಲೇ ನನಗೆ ಗೊತ್ತಾಗುತ್ತದೆ ಏನು ಎಷ್ಟು ಅನುಭವಿಸಿ ಹೇಳ್ತೀಯ ಅದನ್ನು ಅಂತ. ಹಾಗಾಗಿ ನನಗೆ ಹೇಳಿದ್ದಲ್ಲ, ಹಾ. ನಿಮಗೆ ಹೇಳಿದ್ದು ನಾನು. ಆಯ್ತು. ಹಾಗಾಗಿ ಆ ರೀತಿಯಾಗಿ ಹೇಳಿಕೊಂಡು ಹೆಣ್ಣನ್ನು ಬಲೆಯಲ್ಲಿ ಬೀಳಿಸಿ ಆ ರೀತಿಯಾಗಿ ವ್ಯವಹರಿಸುವಂತಹ ವರ್ಗವೂ ಉಂಟು. ಹಾಗಾಗಿ ಹೇಳಿಕೊಳ್ಳುವುದು ನೋಡು, ಸಲುಗೆಯಿಂದ ಮಾತನಾಡಿಸಿ ಪರಿಚಯವನ್ನು ಹೇಳಿಕೊಂಡ ಕ್ಷಣದಲ್ಲಿಯೇ ನೇರವಾಗಿ ಮದುವೆಯ ವಿಚಾರಕ್ಕೆ ಬರ್ತಿ ಅಂತಾದ್ರೆ ಒಪ್ಪಿಕೊಳ್ಳುವವಳು ಅಂತ ನಾನು ಮಾಡಿಕೊಂಡಿದ್ದೀಯಾ? ಏನು ದಾರಿಯಲ್ಲಿ ಹೋಗುವ ಹೆಣ್ಮಕ್ಳನ್ನ ಕಂಡಾಕ್ಷಣದಲ್ಲೆಲ್ಲ ಮೋಹಿತರಾಗಿ ಮದುವೆ ಆಗ್ಲಿಕ್ಕೆ ಆಗ್ತದೆ? ಅಲ್ಲ, ಪುರುಷನನ್ನು ಕಂಡಾಕ್ಷಣದಲ್ಲಿ ಆಗಬೇಕು ಅಂತ ಏನಾದ್ರು ಉಂಟಾ? ಅದಿಲ್ಲಪ್ಪ. ಆದ್ದರಿಂದ ಹೇಳಿಕೊಳ್ಳುವುದು. ಎಲ್ಲವರನ್ನ ಆಗೋದಿದ್ರೆ ಈ ಮೊದಲು ದಾರಿಯಲ್ಲಿ ತುಂಬಾ ಮಂದಿ ಸಿಕ್ಕಿದ್ದುಂಟು, ಅವರನ್ನು ವಿಚಾರಿಸಿದ್ದು ಇಲ್ಲ, ನನಗೆ ಗೊತ್ತಿಲ್ಲ. ಆ ಕುರಿತು ಆಸಕ್ತನಾದದ್ದು ಇಲ್ಲ, ನನಗೆ ಗೊತ್ತಿಲ್ಲ. ನಿನ್ನನ್ನು ನೋಡಿಯೇ ಇಷ್ಟು ಆಕರ್ಷಣೆ ಉಂಟಾದದ್ದು ಅಂತ ಹೇಳಿದ್ದೆ ಅಂತ ಈಗ ಹೇಳಿಕೊಂಡ್ರೆ ನಾನು ನಂಬಬೇಕು ಅಂತ ಹೇಳುವುದಲ್ಲ. ಏನ್ ಮಾಡ್ಬೇಕೀಗ? ನಿನ್ನ ಅಪ್ಪನ ಹತ್ರ ಕೇಳಿದ್ರು? ಅಪ್ಪನಲ್ಲಿ ಕೇಳಿದ್ರು ಆಗುವುದಿಲ್ಲ, ಇಲ್ವಾ? ಅಮ್ಮನಲ್ಲಿ ಕೇಳಿದ್ರು ಆಗುವುದಿಲ್ಲ, ನನ್ನಲ್ಲಿ ಕೇಳಿದ್ರು ಮದುವೆ ಆಗುವುದಿಲ್ಲ. ಯಾಕೆ? ಅಲ್ಲ, ನೀನು ಮದುವೆ ಆಗುವುದಿಲ್ವಾ? ಅಲ್ಲ, ನನ್ನನ್ನು ಆಗುವುದಿಲ್ವಾ? ಮದುವೆ ಆಗುವುದಿಲ್ಲ ಅಂತ ಹೇಳಿದ್ನ? ಅಲ್ಲ, ಏನು ಅಂತ ನನಗೆ ಕೇಳಿ ತಿಳ್ಕೊಳ್ಳಿಕ್ಕೆ ಹೇಳಿದ್ದು. ಮದುವೆ ಆಗ್ತೇನೆ ನಾನು. ಹೌದಾ? ನನಗೂ ಆಸಕ್ತಿ ಉಂಟು ಮದುವೆಯಲ್ಲಿ. ಉಂಟಾ? ಇಲ್ಲ ಅಂತ ಹೇಳಿದ್ದಲ್ಲ. ಹಾಗೆ ಅಂತ ಈಗ ಕೇಳುವ ನಿನ್ನನ್ನು ಮದುವೆ ಆಗುವುದಿಲ್ಲ ಅಂತ ಹೇಳಿದ್ದೆ ನಾನು. ಹಾಗಿದ್ರೆ ಇದು ಪ್ರಯೋಜನ ಇಲ್ಲ, ಈ ದಾರಿಯಲ್ಲಿ ಆಗುವುದಿಲ್ಲ. ಶ್ರೀಮುಖಿಯ ಎಲ್ಲ ನೀ ಧಿಕ್ಕರಿಮೆಯೇನು ಏಕೆಂದು ನಾ ಬಲ್ಲೆ, ನಿನ್ನೆಲ್ಲ ದುಃಖವನ್ನು ಪರಿಹರಿದೆ ಬಂದಿಗೆನು ಎಂದೆನುದ ದಿವ್ಯ ರೂಪವ ತೋರ್ದನು. ನನ್ನಿಂದಲೂ ಸ್ವಲ್ಪ ತಪ್ಪಾಗಿ ಹೋಯಿತು. ಸಾಮಾನ್ಯ ಮನುಷ್ಯರು ಮಾಡುವ ವ್ಯವಹಾರವನ್ನು ನಾನು ಮಾಡಿದ್ದೇ ತಪ್ಪಾಯಿತು. ದೇವಶಿಲ್ಪಿ ವಿಶ್ವಕರ್ಮ ನಾಮಕನಾದಂತಹ ನಾನು ಲೌಕಿಕರಲ್ಲಿ ಸಾಮಾನ್ಯರು ಮಾಡುವ ವ್ಯವಹಾರವನ್ನು ಮಾಡುತ್ತೇನೆ ಎನ್ನುವುದು ಒಂದು ತಪ್ಪೆ. ಸ್ವಲ್ಪ ಅವಸರ ಆಯಿತು ನಮ್ಮದು ಕೂಡ. ಹಾಗಿದ್ರೆ ಇವಳು ಯಾವ ರೂಪದಲ್ಲಿ ಹೀಗೆ ಹೋಗಿ ಮಾತಾಡಿದ್ರು ಒಪ್ಪುವುದಿಲ್ಲ ಅಂತ ಆದ್ರೆ ನನ್ನ ನಿಜ ರೂಪ ಎನ್ನುವುದನ್ನು ತೋರಿಸಿದ್ರೆ ಆಯ್ತಲ್ಲ. ನಾವು ಅನುಗ್ರಹ ಪ್ರದರು, ಅನುಗ್ರಹಿಸುವುದಕ್ಕೆ, ವರವನ್ನು ಅನುಗ್ರಹಿಸುವುದಕ್ಕೆ, ಆಕಾಶ ಗಮನವನ್ನು ಮಾಡುವುದಕ್ಕೆ, ಪಿಯೂಷ ಪಾನವನ್ನು ಮಾಡುವುದಕ್ಕೂ ಅರ್ಹತೆಯನ್ನುಳ್ಳವರು, ದೇವವರ್ಗದವರು. ಆ ಕಾರಣದಿಂದ ಅನುಮಾನಿಸುವುದಲ್ಲ. ಈಗಿಂದೀಗಲೇ ವಿಶ್ವಕರ್ಮನಾದಂತಹ ನನ್ನ ವಿಶ್ವರೂಪವನ್ನೇ ಪ್ರದರ್ಶಿಸುತ್ತೇನೆ. ಮನವು ಬಲ್ಲಣವಾಯ್ದು ತಕ್ಕವರ ನೀನೆಂದು ಕೈ ಮುಗಿದು ಕ್ಷಮಿಸಬೇಕು. ಮೊದಲಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸಿಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಅಜ್ಞಾನದಿಂದ ಕೂಡಿದ್ದಂತಹ ನನಗೆ ನಾನು ಏನು ವ್ಯವಹರಿಸ್ತಾ ಇದ್ದೇನೆ, ನಾನು ಏನು ಮಾತಾಡ್ತಾ ಇದ್ದೇನೆ ಅನ್ನುವಂತಹ ಕಲ್ಪನೆಯೂ ಇರಲಿಲ್ಲ. ಯಾಕೆಂದ್ರೆ ಕೆಲವರೆಲ್ಲ ದೊಡ್ಡವರ ಹೆಸರನ್ನು ಹೇಳಿಕೊಂಡು ಬದುಕಂತಹ ಜಾತಿಯವರು ಇದ್ದಾರೆ. ಹಾಗಾಗಿ ತಾನು ಹಾಗೆ ತಾನು ಹೀಗೆ ಹೇಳಿಕೊಂಡು ವ್ಯವಹರಿಸುವ ಸಾಮಾನ್ಯ ಬುದ್ಧಿ ಉಳ್ಳವಂತಹ ವ್ಯಕ್ತಿ ನೀವು ಅಂತ ಭಾವಿಸಿಕೊಂಡು ವ್ಯವಹರಿಸಿದ್ದೇನೋ ಸತ್ಯವೇ ಹೌದು. ಆದ್ರೆ ಈಗ ನೀವು ಯಾರು ಅನ್ನೋದು ನನಗೆ ಅರ್ಥ ಆಯಿತು, ನಾನು ಯಾರು ಅನ್ನೋದು ನನಗೆ ಅರ್ಥ ಆಯಿತು. ದಿವ್ಯ ಜ್ಞಾನವನ್ನೇ ನನಗೆ ಈ ಹೊತ್ತಿನಲ್ಲಿ ನೀವು ಅನುಗ್ರಹಿಸಿದ್ದೀರಿ. ಶಾಪಗ್ರಸ್ತೆಯಾದಂತಹ ಗಂಧರ್ವ ಕನ್ಯೆ ನಾನು ಈ ಹೊತ್ತಿನಲ್ಲಿ ಭೂಲೋಕದಲ್ಲಿ ಹೀಗೆ ಬದುಕುವ ಸ್ಥಿತಿ ಬಂತು ಅನ್ನುವಲ್ಲಿಗೆ ನಾನು ನಿಮ್ಮನ್ನು ಸೇರಬೇಕಾದುದೇ ಸತ್ಯ ಅನ್ನುವಂತಹ ತಿಳಿವೂ ಮೂಡಿತು. ಹಾಗಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ನಾನೇ ನಿಮ್ಮಲ್ಲಿ ಬೇಡಿಕೊಳ್ಳುವುದು, ನನ್ನನ್ನು ಕೈ ಹಿಡಿಬೇಕು, ನನ್ನನ್ನು ಉದ್ಧರಿಸಬೇಕು, ನನಗೊಂದು ಬದುಕನ್ನು ಅನುಗ್ರಹಿಸಬೇಕು ಅಂತ. ಪದ್ಮಾವತಿ, ಹಾದಿಯಲ್ಲಿ ಕಾಣಸಿಕ್ಕಿದ ಹೆಣ್ಣನ್ನು ಮಾತನಾಡಿಸಿ ಮರುಕ್ಷಣದಲ್ಲಿ ಅವಳನ್ನು ವರಿಸಬೇಕು ಎನ್ನುವ ನಿರ್ಧಾರದಿಂದಿರುವವಲ್ಲ. ನಾನು ನಿನ್ನನ್ನು ವರಿಸಿದ್ರೆ ನಿನ್ನನ್ನೊಬ್ಬಾಕೆ ಗೃಹಿಣಿಯಾಗಿ ನಾನು ಪರಿಗ್ರಹಿಸುವುದು ಮಾತ್ರವಲ್ಲ, ನಮ್ಮ ಸಂಸಾರ ಒಳ್ಳೆಯ ರೀತಿಯಲ್ಲಿ ಸಾಗಬೇಕು. ಹಾಗಿದ್ರೆ ಶಾಸ್ತ್ರೋಕ್ತವಾಗಿ ನಿನ್ನನ್ನು ವಿವಾಹವಾಗಬೇಕು. ಹಾಗಾಗಬೇಕು ಅಂತಾದ್ರೆ ನೀನು ನಾನು ಮಾತ್ರ ಒಪ್ಪಿಕೊಂಡ್ರೆ ಸಾಲದು, ಸಾಕಾಗುವುದಿಲ್ಲ. ನಿನ್ನ ಹಿರಿಯರನ್ನು ಮುಂದಿರಿಸಿಕೊಂಡು ವಿದ್ಯುಕ್ತವಾದಂತಹ ವಿವಾಹವನ್ನಾಗುವುದಕ್ಕೆ ಮನ ಮಾಡಿದ್ದೇನೆ. ಪದಿಯನ್ನು ತುಳಿದು ಕ್ರಮ ಪ್ರಕಾರವಾಗಿ ಸಂತೋಷದಿಂದ ನಿನ್ನನ್ನು ಸ್ವೀಕರಿಸುತ್ತೇನೆ. ನಿನ್ನ ಅಪ್ಪನ ಮನೆ ಇಲ್ಲೆಲ್ಲೋ? ಇಲ್ಲೇ ಇದ್ದಾರೆ, ಹತ್ತಿರದಲ್ಲಿ. ಬನ್ನಿ. ಪದ್ಮಾವತಿಯೊಂದಿಗಿನ ಸಂಸಾರ ಹಲವು ಸಮಯದಲ್ಲಿ ಸುಖವಾಗಿ ಸಂತೋಷದಿಂದ ದಂಪತಿಗಳಾಗಿ ನಾವು ಬಾಳುತ್ತಾ ಇದ್ದವರು.
ನಮ್ಮ ದಾಂಪತ್ಯದ ಫಲರೂಪವಾಗಿ ಒಂದು ರೀತಿಯಿಂದ ಹೇಳುವುದಿದ್ರೆ ನನ್ನ ಮಾನಸ ಪುತ್ರರೇ ಹೌದು. ಯಾಕಂದ್ರೆ ಅಂತಹ ಸಂತತಿಯೇ ಆಗಬೇಕು ಎನ್ನುವುದನ್ನು ಮನಸ್ಸಿನಲ್ಲಿ ಗ್ರಹಿಸಿ ಪದ್ಮಾವತಿ ಎನ್ನುವಂತಹ ಪಾತ್ರೆಯಲ್ಲಿ ಅದನ್ನು ನಿಕ್ಷೇಪಿಸಿ ಆ ಮೂಲಕ ಅಂದ್ರೆ ಗರ್ಭ ಆದಾನವನ್ನು ಮಾಡುವ ಕಾಲದಲ್ಲಿ ನಮ್ಮ ಸಂಕಲ್ಪವೇ ಆಗಿತ್ತು. ಲೋಕೋದ್ಧಾರಕ್ಕಾಗಿ ಉಪಯೋಗ ಆಗುವಂತಹ ಮಕ್ಕಳು ಹುಟ್ಟಬೇಕು ಎನ್ನುವುದನ್ನು ಸಂಕಲ್ಪಿಸಿ 5 ಮಂದಿ ಪುತ್ರರಿಗೆ ತಂದೆಯಾಗಿದ್ದೇನೆ ನಾನು. ಮನು, ಮಯ, ತ್ವಷ್ಟು, ವಿಶ್ವಜ್ಞ, ಶಿಲ್ಪಿಯರೆನ್ನುವುದಾಗಿ ಇವರ ಹೆಸರು. ಹೀಗೆ 5 ಮಂದಿ ಮಕ್ಕಳನ್ನು ಪಡೆದವನಿದ್ದೇನೆ. ಅಷ್ಟೇ ಅಲ್ಲ, ಈ 5 ಮಂದಿ ಮಕ್ಕಳಿಂದ 5 ಗೋತ್ರ ಪ್ರವರ್ತಕರ ಸ್ಥಾನವನ್ನು ಅವರು ಏರಬೇಕು, 5 ಗೋತ್ರಗಳ ಸೃಷ್ಟಿಯಾಗಬೇಕು. ಅದಕ್ಕಾಗಿಯೇ ಸಾನಗ, ಸನಾತನ, ಅಹಭೂನ, ಪ್ರತ್ನ, ಸುಪರ್ಣ ಎನ್ನುವಂತಹ 5 ಗೋತ್ರಗಳನ್ನು ಸೃಷ್ಟಿ ಮಾಡಿದ್ದಾಗಿದೆ. ಅಷ್ಟೇ ಸಾಲದು, ಅದಕ್ಕೊಂದು ಸೂತ್ರವೂ ಬೇಕು. ಒಂದೊಂದು ಗೋತ್ರದವರಿಗೆ ಇಂಥದ್ದೇ ಸೂತ್ರ ಎನ್ನುವಂತಹ ನಿರ್ಣಯವೂ ಬೇಕು. ಅದಕ್ಕಾಗಿ ಅಶ್ವಲಾಯನ, ಆಪಸ್ತಂಭ, ದಾಕ್ಷಾಯನ, ಬೋಧಾಯನ ಹಾಗೆ ಕಾತ್ಯಾಯನ ಎನ್ನುವಂತಹ 5 ಸೂತ್ರಗಳನ್ನು 5 ವರ್ಗದವರಿಗೆ ದಯಪಾಲಿಸಿದ್ದಾಗಿದೆ. ಈ ಲೋಕದಲ್ಲಿರುವಂತಹ ಶಿಲ್ಪಗಳಲ್ಲಿ ಪ್ರಧಾನವಾಗಿ 5 ವರ್ಗಗಳಿರುತ್ತದೆ. ಶಿಲ್ಪಶಾಸ್ತ್ರ ಎನ್ನುವುದೇ ವಿಜ್ಞಾನ ಅಥವಾ ವಿಜ್ಞಾನವೇ ಶಿಲ್ಪಶಾಸ್ತ್ರ. ಈ ಲೋಕದಲ್ಲಿ ಯಾರು ಯಾವುದನ್ನು ಉಪಯೋಗಿಸುತ್ತಾ ಇದ್ದಾರೋ ಆ ಪಾತ್ರೆ, ಆ ವಸ್ತು ಏನೆಲ್ಲ ಉಂಟು ಅದರಲ್ಲೊಂದು ವಿಜ್ಞಾನ ಇರುತ್ತದೆ, ಅದರ ಸೃಷ್ಟಿಗೊಂದು ಕೌಶಲ ಇರುತ್ತದೆ. ಅಂತಹ ಸೃಷ್ಟಿ ಲೋಕೋಪಯುಕ್ತವಾದದ್ದು ಈ ಪರಂಪರೆಯಿಂದಲೇ ಆಗಬೇಕು. ಅದಕ್ಕಾಗಿ ಈ ಶಿಲ್ಪಕಲಾ ಚಾತುರ್ಯವನ್ನು ಪ್ರದರ್ಶಿಸುವುದಕ್ಕೆ ಈ ಸಂತತಿ ಬೆಳೆಯುತ್ತಾ 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 ಹೋಗಬೇಕು. ಅದೇ ನಾವು ಆಗಲೇ ಹೇಳಿದ ಹಾಗೆ ಸಲಿಲಾಶಯವಿಲ್ಲದ ಕೃಷ್ಯದಂತಿರುತ್ತದೆ ಶಿಷ್ಯರಿಲ್ಲದಂತಹ ಗುರುವಿನ ಬದುಕು. ಸುಹವಿಷ್ಯದಿಂ ಸೇವ್ಯನಾಗದ ವಹ್ನಿಯಂತಿರುತ್ತದೆ. ಹಾಗೆ ವೈದುಷ್ಯದಿಂ ಶೋಭಿಸದ ವಿಪ್ರನಂತಿರುತ್ತಾನೆ ಒಬ್ಬ ವ್ಯಕ್ತಿ. ತನ್ನದ್ದಾದಂತಹ ವಿದ್ವತ್ತನ್ನು ಶಿಷ್ಯರಿಗೆ ಉಪದೇಶ ಮಾಡಿ ಆ ಮೂಲಕ ಶಿಷ್ಯರು ವರ್ಧಿಸುತ್ತಾ ವರ್ಧಿಸುತ್ತಾ ಲೋಕೋಪಕಾರಕ್ಕಾಗಿ ಅವರ ವಿದ್ಯೆಯನ್ನು ಉಪಯೋಗಿಸುತ್ತಾ ಇದ್ರು ಅಂತಾದರೆ ಅದರಿಂದ ಬಹಳಷ್ಟು ಪ್ರಯೋಜನ ಉಂಟು. ಅದಕ್ಕಾಗಿ ಶಿಲ್ಪ ಶಾಸ್ತ್ರ ಅದರ ಎಡೆಯಲ್ಲೇ ಶಿಲೆಗೆ ಸಂಬಂಧಿಸಿದ್ದು ಬೇರೆ, ಕಂಚಿಗೆ ಸಂಬಂಧಿಸಿದ್ದು ಬೇರೆ, ಸಂಬಂಧಿಸಿದ್ದು ಬೇರೆ, ಚಿನ್ನಕ್ಕೆ ಸಂಬಂಧಿಸಿದ್ದು ಬೇರೆ, ಹಾಗೆ ಮರದ ಕೆಲಸಕ್ಕೆ ಸಂಬಂಧಿಸಿದ್ದು ಬೇರೆ. ಈ ವಸ್ತುಗಳನ್ನು ಸರಿಯಾಗಿ ಲೋಕದಲ್ಲಿ ಎಲ್ಲವರು ಬಳಸುವುದಕ್ಕೆ ಅನುಕೂಲವಾದಂತಹ ಸಾಧನಗಳನ್ನು ಸೃಷ್ಟಿ ಮಾಡಿ ಕೊಡುವಂತಹ ಹೊಣೆಯನ್ನು ನನ್ನ ಈ ಪರಂಪರೆಗೆ ದಯಪಾಲಿಸಿದ್ದೇನೆ. ಲೋಕಕ್ಕೆ ನಾನು ಉಪಕಾರ ನಾರದರ ನಿರ್ದೇಶದಂತೆ ಈ ರೂಪದಲ್ಲಿ ಮಾಡುತ್ತಾ ಇರ್ತೇನೆ. ವಿರಾಟನೆಯಲ್ಲಿ ಹುಟ್ಟಿಕೊಂಡವ ನಾನು. ವಿಶ್ವರೂಪನೆಂದು ಹೆಸರಿಟ್ಟು ನನ್ನನ್ನು ಪಾಲಿಸಿದ ಪುಣ್ಯಾತ್ಮರು ಲೋಕಕ್ಷೇಮಕಾರಕವಾದ ಕರ್ಮವನ್ನು ಕೈಗೊಂಡು ಎಲ್ಲರ ಅಭ್ಯುದಯವನ್ನು ಬಯಸುವ ಮಗನೇ ಹೀಗೆ ಆಶೀರ್ವದಿಸಿದರು. ನನ್ನ ಬೌದ್ಧಿಕ ಸಾಮರ್ಥ್ಯ, ನನ್ನ ದೈಹಿಕ ಸತ್ವ, ನನ್ನ ಮಾನಸಿಕವಾದಂತಹ ಶಕ್ತಿ ಎಲ್ಲರ ಕ್ಷೇಮಕ್ಕಾಗಿರಲಿ ಈ ಸದಾಶಯವುಳ್ಳವನಾಗಿದ್ದೇನೆ. 3 ಮೋರೆಗಳುಳ್ಳ ನನ್ನನ್ನು ವಿಶ್ವಕರ್ಮನಿಂದ ಅನುಗ್ರಹದಿಂದಲೇ ಹುಟ್ಟಿದವನಾದ್ದರಿಂದಲೇ ವಿಶ್ವರೂಪನೆಂದು ಕರೆದರು. ವಿಶ್ವವೇ ನನ್ನ ರೂಪವಾಗುವಂತೆ ತಿಳಿದು ವ್ಯವಹರಿಸು. ನನ್ನನ್ನು ತಿಳಿದುಕೊಂಡಾಗ
ಇತರರನ್ನೂ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ನನ್ನಂತೆಯೇ ಪರರೂ ಹೌದಲ್ಲ. ಆದ್ದರಿಂದ ಎಲ್ಲರೂ ಚೆನ್ನಾಗಿರಬೇಕು, ಇದು ನಮ್ಮ ಸದಾಶಯ. ಇದನ್ನೇ ಯೋಚಿಸುತ್ತಾ ಹೋದಂತೆ ಒಂದು ಮಾರೆಯಿಂದ ಸುರಾಪಾನ, ಒಂದು ಮಾರೆಯಿಂದ ವೇದಾಧ್ಯಯನ, ಮತ್ತೊಂದು ಮುಖದಿಂದ ದೇವತೆಗಳಿಗೆ ಇತರರಿಗೆ ಉಪದೇಶ, ಈ ರೀತಿ ವ್ಯವಹರಿಸುತ್ತಾ ಬಂದಾಗ ಆ ದೇವೇಂದ್ರನ ಬಗ್ಗೆ ನನಗಿರುವ ಅಭಿಪ್ರಾಯವೇ ಬದಲಾಗಿ ಹೋಯ್ತಲ್ಲ. ಚೋರನು ಸುರಪಾಲ ನಾವು ನಂಬಿದರೂ ಹಾಗೆ, ಆದರೆ ಎಲ್ಲರ ಕ್ಷೇಮ ಅಭ್ಯುದಯಾತನ ಲಕ್ಷ್ಯವಾಗದೆ ಹೋಯ್ತಲ್ಲ. ಜಾರನಾಗಿ ಚೋರನಾಗಿ ವ್ಯವಹರಿಸುತ್ತಿರುವಂತಹ ಇಂದ್ರನು ಯಾರಿಗಾದರೂ ಉಪಕಾರವನ್ನು ಮಾಡುವುದಕ್ಕಿದೆ? ಇಲ್ಲ. ಅಹಲ್ಯ ಜಾರನಿಂದ ಅಶ್ವಚೋರನಿಂದ ಅಪಖ್ಯಾತಿ ಆತನಿಗಿಲ್ವೇ? ಅಂತವನು ಸ್ವರ್ಗದಲ್ಲೇ ಉಳಿದನೆಂದಾದರೆ ಲೋಕ ಉದ್ಧಾರವಾಗುವುದಕ್ಕೆ ಶಕ್ಯವೂ ಇಲ್ಲ. ಹಾಗೆಂದು ಆತನನ್ನು ಬಲಾತ್ಕಾರವಾಗಿ ಇಳಿಸುವುದು ಇದು ನಮ್ಮ ಉದ್ದೇಶವೇನೂ ಅಲ್ಲ. ಅವನ ಸ್ಥಾನಕ್ಕೆ ಮತ್ತೋರ್ವ ಬೇಕಲ್ಲ. ಆದ್ದರಿಂದಲೇ ತಪಸ್ಸಿದ್ಧನಾಗಿ ಯೋಗ್ಯನಾದವನನ್ನು ಇಂದ್ರ ಪದವಿಗೇರಿಸುವ ಯೋಚನೆ ನನಗಿದೆ. ನಮ್ಮ ತಾಯಿ ರಾಕ್ಷಸ ಕುಲದವಳು, ತಂದೆ ದೇವಕುಲದವ. ನಾನು ಉಭಯ ಕುಲಗಳಿಗೂ ಕ್ಷೇಮವಾಗುವಂತಹ ಅಧಿಕಾರ ಸಂಪತ್ತನ್ನು ಹೊಂದುವ ಒಬ್ಬನನ್ನು ಪಡೆಯಬೇಕಾಗಿದ್ದರೆ ತಪಸ್ಸೇ ಸಾಧನವಾಗಿದೆ. ತಪಸ್ವಿಯಾಗಿ ನನ್ನ ಇಚ್ಛೆಯನ್ನು ಸಾಕಾರಗೊಳಿಸಬಲ್ಲ ಯೋಗ್ಯನನ್ನು ಪಡೆಯಬೇಕಾಗಿದೆ. ನೋಡೋಣ. ನೋಡಿ ಕಟಕಿದ ತಪವನ್ನು ನೋಡಿ ಸುರರೊಡೆಯಗೆ ಭೀತಿಯು ಮೂಡಿ ಒಡನೆ ಆಲೋಚಿಸಿ ಯುಕ್ತಿಯನ ಕದ ಕಟಕಿಯರಗಣದಾಚೆಯನು ಇದ್ದ ಕೆಡಿಸಲಗಾಗ್ರತೆಯನ ಕೆಣ ತಪವನು ನೋಡಿ ಬೆದರಿ ಸುರಪಾಲ ಸ್ವರ್ಗದ ವ್ಯವಸ್ಥೆ ಕೆಟ್ಟು ಹೋಯಿತು ಅಂತಾದರೆ ಉಳಿದ ಲೋಕಗಳು ಚೆನ್ನಾಗಿರುವುದಕ್ಕೆ ಸಾಧ್ಯವೇ? ದೇಹದಲ್ಲಿ ತಲೆ ಚೆನ್ನಾಗಿದ್ರೆ ಉಳಿದ ಅಂಗಾಂಗಗಳೆಲ್ಲ ಚೆನ್ನಾಗಿರಬಹುದು. ಸ್ವರ್ಗ ನಾಶಕ್ಕಾಗಿ ಒಬ್ಬ ಮನ ಮಾಡ್ತಾನೆ ಅಂತಾದರೆ ಅವನನ್ನು ಉಳಿಯಗೊಡಬಹುದೇ? ಋಷಿಗಳಾದವರು ಸದಾ ಸರ್ವದ ಲೋಕದ ಕ್ಷೇಮವನ್ನು ಬಯಸಬೇಕು. ದೇವತೆಗಳಾದಂತಹ ನಮ್ಮ ಹಿತಚಿಂತಕರಾಗಿರಬೇಕು. ಅಂತಲ್ಲಿ ವಿಶ್ವರೂಪ ನಮಗೆ ಅಹಿತವನ್ನು ಬಗೆಯುವುದಕ್ಕಾಗಿ ತಪಸ್ಸು ಮಾಡ್ತಾ ಇದ್ದಾನೆ ಅನ್ನುವಂತಹ ಸುದ್ದಿಯನ್ನು ಕೇಳಿ ತಿಳಿದೆ. ಇವನಾಗಾಗ್ಯ ಗೌರವ ಸಲ್ಲದು. ಯಾವನು ತಪ್ಪು ಮಾಡ್ತಾನ ಅವನಿಗೆ ಶಿಕ್ಷೆ ನೀಡಲೇಬೇಕು. ಅದಕ್ಕಾಗಿ ಇವನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಗಣಿಕಾಂಗರೆಯನ್ನು ಕಳಿಸಿಕೊಟ್ಟದ್ದಾಯಿತು. ಏನೂ ಫಲಕಾರಿಯಾಗಲಿಲ್ಲ. ಅದಕ್ಕಾಗಿ ನಾನೇ ವಜ್ರಾಯುಧರನಾಗಿ ಮುಂದೆ ಬರಬೇಕಾಯಿತು. ಎಲ್ಲಿದ್ದಾನೆ ಅವನ ತಪಸ್ಸು ಹೇಗೆ ಸಾಗ್ತದೆ ಒಮ್ಮೆ ನೋಡ್ತೇನೆ. ಇರಲು ಸಮಯವ ಸಾಧಿಸು ತಲೆಗಳಿದನು ದಿನದಿ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರು ತುಂಬ ಬಲಂತಹ ಸರ್ವ ಯೋಗ್ಯತಾ ಸಂಪನ್ನ ಈತ ಹೀಗೆಂದು ನಮ್ಮವರು ಹೇಳಿದ್ರು. ಆ ಮಾತನ್ನ ನಾನು ಸತ್ಯ ಅಂತ ನಂಬಿದ್ದೆ. ಅವನಿಂದ ಸ್ವರ್ಗದ ಶ್ರೇಯೋ ಕಾಂಕ್ಷಿಯಾಗಿ ಆ ಕಾರ್ಯವನ್ನು ಅವ ಮುಂದೆ ಮಾಡಬಲ್ಲ ಹೀಗೆನ್ನುವಂತಹ ಆ ಅಭಿಪ್ರಾಯವನ್ನು ನಾನು ಹೊಂದಿದ್ದೆ. ಎಲ್ಲವೂ ವ್ಯರ್ಥವಾಗಿ ಹೋಯಿತು. ಇವರ ಸುರರ ಶ್ರೇಯಸ್ಸನ್ನು ಬಯಸುವವನಲ್ಲ, ಇವನೊಬ್ಬ ಸುರ ಪಕ್ಷಪಾತಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಚೆನ್ನಾಗಿ ಕುಡಿಯುತ್ತಾನೆ. ಮತ್ತೊಂದು ಮುಖದಿಂದ ಅದು
ಆ ಅಸುರರ ಏಳಿಗೆಯತ್ತ ಲಕ್ಷ್ಯವನ್ನು ಹರಿಸಿದ್ದಾನೆ. ನಮ್ಮ ಬಗ್ಗೆ ಇವನಿಗೆ ನಿರ್ಲಕ್ಷ್ಯ. ಇಂತಹ ಉಳಿಯಬಹುದೇ? ವಜ್ರಾಯುಧದಿಂದ ಇವನ ತಲೆಯನ್ನು ತನ್ನ ಆಸ್ಥಾನದಲ್ಲಿರುವ ಸಂದರ್ಭದಲ್ಲೇ ಕೊಂದು ಮುಗಿಸಿದನೇ ಇಂದ್ರ. ಯಾವ ಇಂದ್ರ ನಮ್ಮಿಂದ ಉಪಕೃತನಾಗಿದ್ದಾನೋ ಆತನೇ ನನ್ನ ಪಾಲಿಗೆ ಕೃತಜ್ಞನಾಗುತ್ತಾ ಇದ್ದಾನೆ. ಇಂತಹ ಅನ್ಯಾಯವನ್ನು ಸಹಿಸುವುದಿಲ್ಲ. ಅಂತಹ ಇಂದ್ರನೇ ಉಳಿಯಬಾರದು. ಅದಕ್ಕಾಗಿಯೇ ಆಹವನೀಯ ಅಗ್ನಿಯಲ್ಲಿ ಆವಾಹನೆಗೈದು ಆತನನ್ನು ಸಂಹಾರ ಮಾಡುವುದಕ್ಕಾಗಿ ಒಂದು ಅದ್ಭುತವಾದಂತಹ ಶಕ್ತಿಯ ಸೃಷ್ಟಿ ನನ್ನಿಂದ ಆಗಬೇಕು. ಸಾಹೇಂದ್ರ ಶತ್ರು ವರ್ಧಸ್ವ, ಸಾಹೇಂದ್ರ ಶತ್ರು ವರ್ಧಸ್ವ, ಸಾಹೇಂದ್ರ ಶತ್ರು ವರ್ಧಸ್ವ. ಶುಭವಾಗಲಿ. ಅನುರಾಕ್ಷಿತವಾದಂತಹ ಸೃಷ್ಟಿ ಒಮ್ಮಿಂದೊಮ್ಮೆಗೆ ಸೃಷ್ಟಿಯಾದ ಕ್ಷಣ ಕಣ್ಣ ಮುಂದೆ ಕಾಣಿಸಿಕೊಂಡವರು ನೀವು. ನಿಮ್ಮನ್ನು ನೋಡಿದ ಕ್ಷಣ ಯಾವುದೋ ರೀತಿಯ ರೋಷದಿಂದಿದ್ದೀರಿ. ಯಾಕೆ ನನ್ನ ಸೃಷ್ಟಿ, ಯಾಕೆ ಈ ರೀತಿಯ ರೋಷ? ಅಪ್ಪಣೆಯಾಗಲಿ, ನಾನು ಪೂರೈಸಿಕೊಡ್ತೇನೆ. ಮಗನೇ, ವೃತ್ರನೆನ್ನುವುದೇ ನಿನಗೆ ವಿಶಿಷ್ಟವಾದಂತಹ ನಾಮಧೇಯ. ವೃತ್ರ ನನ್ನ ಸಂಕಲ್ಪದಿಂದಲೇ ನಿನ್ನ ಸೃಷ್ಟಿಯಾಗಿದೆ. ಯಾಕೆ? ಆಹವನೀಯ ಅಗ್ನಿಯಲ್ಲಿ ನಾನು ಗೈದಂತಹ ಆ ಅರ್ಪಣೆಗೆ ಪ್ರತಿಫಲ ರೂಪವಾಗಿ ಹುಟ್ಟಿಕೊಂಡವ ನೀನು. ಇಲ್ಲಿರುವಂತಹ ಉದ್ದೇಶವೇ ಇಷ್ಟು. ಮಾಡಬಾರದ್ದನ್ನು ಯಾವಾತನು ಮಾಡುತ್ತಾನೋ, ಮಾಡಬೇಕಾದ ಸ್ಥಾನದಲ್ಲಿ ಮಾಡಬೇಕಾದುದನ್ನು ಮಾಡುತ್ತಲೇ ಇರಬೇಕಾದವ ತಪ್ಪು ನಡೆಯನ್ನು ನಡೆಯುತ್ತಾನೆ ಅಂತಾದ್ರೆ ಅಂಥವನ ಸಾವನ್ನು ಬಗೆಯುವುದೇ ನಮಗೆ ಚರಮ ಲಕ್ಷ್ಯ. ಅದಕ್ಕಾಗಿ ಇಂದ್ರನ ಸಾವನ್ನೇ ಲಕ್ಷಿಸಿ ನಿನ್ನ ಹುಟ್ಟಾಗಿದೆ. ಆತನನ್ನು ನೀನು ಕೊಲ್ಲುವುದಕ್ಕಾಗಿಯೇ ನಿನ್ನ ಅದನ್ನು ಬಿಟ್ಟು ಈ ರೀತಿ ಅನ್ಯಾಯವನ್ನು ಮಾಡಿದ್ದಾನೆ. ನಿಮ್ಮ ಆಜ್ಞೆ ನನಗೆ ಶಿರೋಧಾರ್ಯ. ಒಂದು ಆಜ್ಞೆಯನ್ನು ಕೊಟ್ಟದ್ದೇ ಹೌದಾದ್ರೆ ದೇವೇಂದ್ರನನ್ನು ನಿಮ್ಮ ಪಾದಕ್ಕೆ ತಂದೊಪ್ಪಿಸ್ತೇನೆ. ಕೊಡಿ ಆಜ್ಞೆ. ಶುಭಂ ಬ್ರೂಯಾತ್. ಹೋಗಿ ಬರ್ತೇನೆ.
ದೋಷದಲ್ಲಪ್ಪ, ವಿಕಾರ ಸ್ವರೂಪಿ ಮನ ಬಂದಂತೆ ವ್ಯವಹಾರವನ್ನು ಮಾಡ್ತಾ ಇದ್ದಾನಂತೆ. ದೇವತೆಗಳನ್ನೆಲ್ಲ ನಾನಾ ರೀತಿಯಾಗಿ ಚಿತ್ರಿಸ್ತಾ ಹಿಂಸೆಗೆ ಒಳಪಡಿಸ್ತಾ ಇದ್ದಾನೆ ಎನ್ನುವಂತಹ ಸುದ್ದಿಯನ್ನು ಕೇಳಿ ತಿಳಿದೆ. ಇವನನ್ನು ನಿವಾರಿಸಬೇಕು, ಇವನ ಸರ್ವನಾಶವನ್ನು ಮಾಡಬೇಕು. ಅದಕ್ಕಾಗಿ ಒಬ್ಬಾಕೆ ಅಗತ್ಯ ಇದೆ. ಹುಟ್ಟಿಕೊಂಡವಳು ನಾನು ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ನನ್ನನ್ನು ಅನಿರೀಕ್ಷಿತವಾಗಿ ನನ್ನೊಬ್ಬಳ ಸೃಷ್ಟಿಯಾಗಿದೆ. ಕಾರಣ ಯಾರು ಎನ್ನುವುದನ್ನು ತಿಳಿಸಿದೆ ಅಂತ ಆದ್ರೆ ಬ್ರಹ್ಮಾಂಡವನ್ನೇ ಮುಚ್ಚಿ ಬರ್ತೇನೆ. ಆರ್ಭಟ ಕೇಳಿಸ್ತಾ ಇರಬಹುದು. ಈ ಕಡೆ ಧಾವಿಸಿ ಬರ್ತಾ ಇದ್ದಾನೆ. ಅದೋ ದೇವತೆಗಳನ್ನೆಲ್ಲ ನುಂಗಿ ನೊಣೆಯುತ್ತಾ ಇದ್ದಾನೆ. ದೇವೇಂದ್ರ ಎಲ್ಲಿ ಎಲ್ಲಿ ಅಂತ ಕಾಣ ಸಿಕ್ಕಿದವರಲ್ಲೆಲ್ಲ ಪ್ರಶ್ನಿಸ್ತಾ ಇದ್ದಾನಂತೆ. ನೀನವಳ ಬೈ ಹೋಗಬೇಕು, ಹೋಗಿ ಅವನ ದೇಹದಲ್ಲಿರುವಂತಹ ಶಕ್ತಿಯೇ ಕುಗ್ಗುವ ಹಾಗೆ ಅವನಲ್ಲಿ ಜಡ ತುಂಬಬೇಕು. ಹಾಗಾಯಿತು ಅಂತಾದ್ರೆ ಅವನನ್ನು ಅಂಕೆಗೆ ತರುವುದು ಬಹಳಷ್ಟು ಸುಲಭ. ಈ ಕಾರ್ಯಕ್ಕೆ ನೀನೇ ಸಮರ್ಥಳು ಅಂತ ನಾನು ತಿಳಿಯುತ್ತೇನೆ. ಹೋಗಿ ಬಾ. ಕಣ್ಣಿಗೆ ಕಾಣ ಸಿಕ್ಕಿದಂತಹ ದೇವತೆಗಳನ್ನು ಎಲ್ಲ ಊದರಲ್ಲಿ ಜೀರ್ಣಿಸುತ್ತಾ ಮುಂದುವರಿತಾ ಬಂದ್ರೆ, ಆದ್ರೆ ದೇವೇಂದ್ರ ಕಣ್ಣಿಗೆ ಕಾಣ ಸಿಗ್ಲಿಲ್ಲ. ಆತ ಸಿಗಬೇಕಾಗಿತ್ತು. ಅವನನ್ನು ಹುಡುಕುತ್ತಾ ಮುಂದುವರಿತಾ ನೋಡೋಣ.
ಮಗಳಿಗೆ ಅನ್ಯಾಯವನ್ನೇ ಸಾಗುವುದಕ್ಕೆ ಮುಂದುವರಿಯುತ್ತಾ ಇದ್ದೀಯ. ನಿನ್ನೆದಿರಿಗೆ ನಿಂತವಳು ಕೇವಲ ಹೆಣ್ಣು ಎನ್ನುವ ಹಾಗೆ ಭಾವಿಸಬೇಡ. ಸುರೇಂದ್ರನ ಕರುಣಾ ಕಟಾಕ್ಷದಿಂದ ಹುಟ್ಟಿಕೊಂಡವಳು ನಾನೇ. ದೇವೇಂದ್ರನ್ನು ಹುಡುಕಿಕೊಂಡು ಬಂದು ಆತನನ್ನು ಸಂಹರಿಸುವಂತಹ ಉದ್ದೇಶದಿಂದ ಮುಂದುವರೆದು ಬಂದ್ರೆ ನನ್ನ ದಾರಿಗಡ್ಡವಾಗಿ ಬರ್ತೀಯ. ಬಂದವರನ್ನು ಯಾರನ್ನು ಬಿಡುವವ ನಾನಲ್ಲ. ನಿನ್ನನ್ನು ನನ್ನ ಉದರದಲ್ಲಿ ಜಾರಿಸಿ ಕನಗೋಲ ಸಂಗ್ರಾಮ ನಡೆಯಿತು. ಜೃಂಬಿಕನನ್ನ ಶರೀರವನ್ನು ಆವರಿಸಿದ ಕ್ಷಣ ಯಾಕೋ ಒಂದು ರೀತಿಯ ಶರೀರಕ್ಕೆ ಜಡತನ ಆಲಸ್ಯ ತುಂಬಿಕೊಂಡಿದೆ. ಹಾಗಿರುವಾಗ ಇನ್ನು ಹೇಗೆ ಇರುವುದು ಸರಿಯಲ್ಲ. ಸ್ವಲ್ಪ ಮುಂದುವರಿತಾ ನೋಡೋಣ. ಸಿಟ್ಟು ಕಡಿಮೆ ಆಯ್ತಿ? ಕಡಿಮೆ ಆಗ್ಲಿಲ್ಲ. ಯುದ್ಧ ಮಾಡುವಂತಹ ಮನಸ್ಸೇ ಇಲ್ಲ ಈಗ ನನಗೆ. ದ್ವೇಷ ಎಲ್ಲಿ ಉಂಟಾಗುವುದು? ಸ್ನೇಹ ದೂರವಾದಾಗ, ಇಷ್ಟ ಸಿದ್ಧಿ ಆಗದೇ ಇದ್ದಾಗ ಮತ್ತೆ ಮತ್ತೆ ದ್ವೇಷಾಗ್ನಿ ಪ್ರಜ್ವಲಿಸ್ತಾ ಇದೆ. ಹೌದು ಅಯ್ಯ, ನಿನ್ನ ಇಷ್ಟ ಕೈಗೂಡಿರ್ಬೇಕು ಅಂದ್ರ ದೇವತೆಗಳನ್ನೆಲ್ಲ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ಬಂದವ. ಅಷ್ಟು ಕಾರ್ಯ ಮಾಡಿದ್ದೇನೆ ಎನ್ನುವಂತಹ ಸಮಾಧಾನ ನಿನಗುಂಟಾಗಿದೆಯಲ್ಲ. ಹೌದು. ಇದು ಏನೋ ನಿನ್ನಲ್ಲಿ ನನಗೆ ದ್ವೇಷವೇ ಇಲ್ಲ. ಖಂಡಿತ. ಹೌದಯ್ಯ. ಅಂದ್ರ ನಿನ್ನ ಸ್ನೇಹವನ್ನು ಬಯಸಿಯೇ ನಾನು ಇಲ್ಲಿಗೆ ಬಂದುದು. ಮಿತ್ರತ್ವ. ಹೌದಯ್ಯ. ನನ್ನ ಜೊತೆ ಮಿತ್ರತ್ವವನ್ನು ಬಯಸುವುದಕ್ಕಾಗಿ ಬಂದವ ನೀನು. ವೃತ್ರ, ಏನೋ ಇಂದಿನಿಂದ ನಾನು ನಿನ್ನ ಮಿತ್ರ. ಹೌದಾ? ಹಾಗಿದ್ರೆ ಇನ್ನು ಮುಂದೆ ನಿನ್ನ ಮೇಲೆ ಖಂಡಿತ ನನಗೆ ದ್ವೇಷ ಇಲ್ಲ. ಹೌದಲ್ಲ? ಬಾರಯ್ಯ, ಹೀಗೆ ಬಾ. ಬಹಳ ಒಳ್ಳೆ ಅಲ್ಲ, ನೀನೂ ಒಳ್ಳೆಯವ, ನಿನ್ನ ಅಪ್ಪನೂ ಒಳ್ಳೆಯವ. ಹೌದು. ತಂದೆ ತಾಯಿಗಳ ಆ ಒಳ್ಳೆಯ ಗುಣ ಮಕ್ಕಳನ್ನು ಸೇರುವುದಿಲ್ವೇ? ಅದೇ ಮೈಗೂಡಿಸಿಕೊಂಡು ಬಂದಿದ್ದಿ ಅಂತ ನಿನ್ನ ಮಾತು ಕೇಳಿದಾಗಲೇ ನಾನು ಅರ್ಥ ಮಾಡಿಕೊಂಡೆ. ಓಹೋ ಅಯ್ಯ, ಏನು ಇನ್ನು ಸ್ವರ್ಗದಲ್ಲಿ ಯಾವುದೇ ದ್ವೇಷಕ್ಕೆ ಅವಕಾಶ ಇಲ್ಲ. ನಿನ್ನಲ್ಲಿ ಮಿತ್ರತ್ವ ವಹಿಸಿಕೊಂಡದ್ದು ಹೌದು. ಆದ್ರೆ ಒಂದು ಮಾತು, ಯಾವುದೇ ಕಾರಣಕ್ಕೂ ನನಗೆ ಸಾವು ಬರುವ ಹಾಗೆ ಮಾಡಬಾರದು ಮಾತ್ರ. ಹಾಗೂ ಉಂಟೇನೆ. ಆಯುಧದಿಂದ ಆಗ್ಲಿ ಅಲ್ಲ ನಿನ್ನಿಂದ ಆಗ್ಲಿ ನನಗೆ ಸಾವು ಬರಬಾರದು. ಮಿತ್ರ ಅಂತ ಹೇಳಿದ ಮೇಲೆ ಯಾರಾದ್ರೂ ದ್ವೇಷ ಸಾಧಿಸುವುದಕ್ಕೆ ಮುಂದಾಗ್ತಾರ? ಖಂಡಿತ ಇಲ್ಲ. ಅವನನ್ನು ವಿರೋಧಿಸ್ತಾರ? ಅಯ್ಯ, ಏನು ಸ್ವರ್ಗದಲ್ಲಿ ಏನೇನಳ್ಳಿ ಅಲ್ಲಿ ಜೊತೆಯಾಗಿ ನೀನು ಬರಬೇಕು. ಒಳ್ಳೆಯದು. ಅದೆಲ್ಲ ನನಗೆ ಅಹಿತವನ್ನು ಉಂಟು ಮಾಡುವುದಕ್ಕೆ ಯಾರಾದ್ರೂ ಬಂದ್ರೆ ಅವರನ್ನು ದ್ವೇಷಿಸುವುದಕ್ಕೆ ನೀನು ನನ್ನ ಜೊತೆಯಾಗಿರ್ತೀಯಲ್ಲ. ಹೌದಲ್ಲ? ಹೌದು. ಸ್ವರ್ಗ ಎಲ್ಲ ಸುತ್ತಾಡಬೇಕು. ಎಲ್ಲಿ ಏನು ವಿಶೇಷ ಉಂಟೋ ಅದನ್ನೆಲ್ಲ ನಿನಗೆ ನಾನು ತೋರಿಸ್ತೇನೆ. ಆದೀತು. ನಂದನವನ್ನು ನೋಡಿದ್ಯಾ? ನೋಡ್ಲಿಲ್ಲ. ನೋಡ್ಬೇಕು ಅಂತ ಆಸೆ ಉಂಟು. ಹೌದೇ? ಬಾರಯ್ಯ. ದೇವಲೋಕವನ್ನೆಲ್ಲ ಸುತ್ತಾಡಿದ್ದಾಯ್ತು. ಬಹಳ ಸಂತೋಷ ಆಯ್ತು. ಇಲ್ಲಿ ಆಗು ಹೋಗಳೇನು ಎನ್ನುವುದು ನಿನಗೆ ಮನವರಿಕೆ ಆಗಿ ಹೋಗಿರ್ಬೇಕು. ಎಲ್ಲ ಗೊತ್ತಾಗಿದೆ. ಹಾಗೆ ಅಂತ
ನಿನಗೆ ಸಮುದ್ರ ತಡಿಗೆ ಹೋಗುವ ಆಸೆ ಏನಾದ್ರೂ ಇದೆಯೋ? ಒಂದು ಸಲ ನೋಡ್ಬೇಕು ಅಂತ ಉಂಟು ನನಗೆ. ಹೌದೇ? ಜೊತೆಯಾಗಿ ಬರ್ತೀಯಾ ನೀನು? ವಿಹರಿಸುವಂತಹ ಇಷ್ಟವೂ ಇದೆಯೋ? ಖಂಡಿತ ಉಂಟು. ಹೌದೇ? ಹಾ. ಬಾ ಒಮ್ಮೆ ಕರೆಯುವ ಸಮುದ್ರ. ಹೌದು. ಇದು ತಡಿಯಲ್ಲಿ ಮಳಲ ರಾಶಿ. ಹೌದು. ಅಲ್ಲಿ ಇಲ್ಲಿ ಜೊತೆಯಾಗಿ ನಾವು ಸುತ್ತಾಡಿದ್ದಾಯಿತು. ಹಾಗೆಂತ ಆದ್ರೆ ಒಂದು ವಿಚಾರ, ನಿನ್ನ ಜೊತೆ ಸುತ್ತಾಡಿದಾಗ ನನಗೆ ಬಹಳ ಸಂತೋಷವಾಯಿತು. ಆದ್ರೆ ಸಮಯವನ್ನೊಮ್ಮೆ ಸರಿಯಾಗಿ ನೋಡು. ಸಂಜೆ. ಹೌದು ಹೌದು. ಸಂಧ್ಯಾ ವಂದನೆಯನ್ನು ಪೂರೈಸಬೇಕಾದ್ದು ನನ್ನ ಕರ್ತವ್ಯ. ಹೌದೇ? ಅದನ್ನು ಪೂರೈಸದೆ ನಾನು ಮುಂದುವರಿಯುವಲ್ಲ. ಆಚಾರವನ್ನು ಯಾವತ್ತೂ ನಾವು ಬಿಡಕೂಡದು. ಖಂಡಿತ ಇಲ್ಲ. ಅದೇ ಪ್ರಥಮ ಧರ್ಮವೂ ಹೌದು, ಪ್ರಥಮ ಧರ್ಮವೂ ಹೌದು. ಆದ್ದರಿಂದ ಸಂಧ್ಯಾ ವಂದನೆಯನ್ನು ಪೂರೈಸಿ ಆ ಬಳಿಕ ನಿನ್ನ ಜೊತೆಯಲ್ಲಿ ಬರ್ತೇನೆ. ಒಳ್ಳೇದಪ್ಪ. ಆದೀತು. ಮಿತ್ರತ್ವಯಾಜಿದಳು ಕಳನಿಂದ ಇಹುದೆನ್ನ ತಗಮುಂದ ಕೇಳಿರೈ ಕೊಲಬಾರದೆನ್ನ ನೀವತ್ರದು ಶಸ್ತ್ರದು ಪಗಲಿರುಳು ಎಂದಾಡಲು ಸುರಪಾಲ ಯೋಗಿನಿ ನನ್ನ ಮಾತಿನಲ್ಲಿ ನಂಬಿಕೆ ಇರಿಸಿದ್ದಾನೆ, ಜೊತೆಯಲ್ಲಿ ಮಾತು ತೆಗೆದುಕೊಂಡಿದ್ದಾನೆ. ಯಾವ ಕಾರಣಕ್ಕೂ ನನ್ನಲ್ಲಿ ವಿರೋಧ ಕಟ್ಟಿಕೊಳ್ಳಬಾರದು, ನನ್ನನ್ನು ಆಯುಧದಿಂದ ಘಾಸಿಗೊಳಿಸಬಾರದು. ದ್ರವವೋ ಘನವೋ ಅಲ್ಲ, ರಾತ್ರಿಯೋ ಹಗಲೋ ನನ್ನ ಮೈ ಮೇಲೆ ಕೈ ಮಾಡದಿರು, ಸರಿ ಅಂತ ಒಪ್ಪಿದ್ದೇನೆ. ಹಾಗೆ ಅಂತ ಇವ ನನ್ನ ಮಾತ್ರವಲ್ಲ ನಮ್ಮವರ ಶತ್ರು ಇದ್ದಾನೆ. ಆದ ಕಾರಣ ಇವನನ್ನು ನಮ್ಮ ಹಿತವಂತ ಅಂತ ಭಾವಿಸುವುದೇ ತಪ್ಪು. ಕಾಲ ಅನುಕೂಲವೇ ಆಗಿದೆ. ಅದು ಮುಸ್ಸಂಜೆಯ ಹೊತ್ತು ಏನು ಮಾಡಲಿ? ಸರಿ, ಸಮುದ್ರದ ನೊರೆಯಲ್ಲಿ ಈಗ ವಜ್ರಾಯುಧವನ್ನು ಹದ್ದಿ ಎತ್ತಿ ಇವನನ್ನು ಬಡಿದ ಮಣ್ಣುಗೂಡಿಸ್ತೇನೆ. ವೃತ್ರನ ವಧೇನೂ ಆಯಿತು. ಆದರೆ ಬ್ರಾಹ್ಮಣ ಸಂತಾನ ತಾನೇ, ಬ್ರಹ್ಮಹತ್ಯಾ ದೋಷ ಖಂಡಿತವಾಗಿಯೂ ನನ್ನ ದೇಹವನ್ನು ಅಂಟಿಕೊಳ್ಳದೇ ಇರಲಾರದು. ಈ ಪಾಪಲೇಪದ ದೂರ ಮಾಡುವುದಕ್ಕೆ ದಾರಿ ಎಂತದ್ದು ಏನು ಎನ್ನುವುದನ್ನು ಯೋಚಿಸುತ್ತಾ ಇರ್ತೇನೆ. ದುರ್ಗುಣಿಯಾದಂತಹ ಇಂದ್ರ ಪರಾಂಗುಖನಾಗಿ ತಾಪಸಿಯಾಗಿದ್ದ ಕಾಲದಲ್ಲಿ ತನ್ನದ್ದಾದಂತಹ ನಿಷ್ಠೆಯಿಂದ ದೇವರ ಧ್ಯಾನವನ್ನು ವೃತ್ರ ಮಾಡುತ್ತಾ ಇದ್ದ ಕಾಲದಲ್ಲಿ ಮೋಸದಿಂದ ಅವನನ್ನು ಹೊಡೆದು ಕೊಂದರೆ ಇಂತಹ ಇಂದ್ರನಿಂದ ಆಳಲ್ಪಡುವಂತಹ ಈ ಪ್ರಪಂಚ ಉಳಿಯ ಕೂಡದು. ಜಗಕ್ಕೆ ಹಿತವನ್ನು ಶಕ್ರ, ಜಗತ್ತಿನ ಹಿತವನ್ನು ಲಕ್ಷಿಸುವ ಅವ ಇದನ್ನು ನಾಶ ಮಾಡುವ ಕಾಲಕ್ಕೆ ತಡೆಯ ಬಂದರೂ ಲಕ್ಷಿಸದೆ ಇಷ್ಟನ್ನಷ್ಟೇ ಅಲ್ಲ, ಬ್ರಹ್ಮಾಂಡವನ್ನ ಸುಡುತ್ತೇನೆ ಸುಡುತ್ತೇನೆ ಸುಡುತ್ತೇನೆ. ವಿಶ್ವಕರ್ಮನೇ ಶರಣು, ವಿಶ್ವಕರ್ಮನೇ ಶರಣು. ಸುರರು ನಾವೊಂದಾಗಿ ನಿನ್ನೊಳು ಎರಕಬಾಗುತ್ತ ಇರುವೆವಿ. ನೀ ಪರಬ್ರಹ್ಮನಿಗೆ, ನೀ ಪರಬ್ರಹ್ಮನಿಗೆ ಸರ್ವ ಸೃಷ್ಟಿಯು ನಿನ್ನ ಕರ್ಮವು, ಸರ್ವ ಸೇವೆಯು ನಿನಗೆ ಸಲ್ಲುವುದು.
ಸರ್ವೋತ್ತಮನೇ ಶರಣೆಂಬೆವು ಶರಣು ಶರಣು ವಿಶ್ವಕರ್ಮನೇ ಪರಬ್ರಹ್ಮಣೇ ಶರಣು ಶರಣು ಶರಣು. ಹೇ ವಿಶ್ವಕರ್ಮ, ನೀನು ಈ ರೀತಿ ಮುನಿದರ ಈ ಪ್ರಪಂಚವನ್ನು ಕಾಯಬಲ್ಲವರು ಯಾರು? ವಿಶ್ವದ ಸಮಸ್ತ ಕರ್ಮವನ್ನು ನಿರ್ವಹಿಸಬಲ್ಲವನೇ ತಾನೇ ವಿಶ್ವಕರ್ಮ. ನೀನೇ ಮುನಿದು ನಿಂತರೆ ಈ ಪ್ರಪಂಚವು ಉಳಿಯಲಾರದು. ಸಕಲ ಜೀವಜಾಲಗಳ ರಕ್ಷಣೆಗಾಗಿ ನೀನು ಕರುಣಾ ಹೃದಯಿಯಾಗಬೇಕು. ಆವೇಶವನ್ನು ಬಿಡು, ಆಕ್ರೋಶವನ್ನು ಬಿಡು, ಕರುಣೆಯ ಕಣ್ಣಿನಿಂದ ಈ ಜಗತ್ತನ್ನು ನೋಡು. ನಾವೆಲ್ಲ ನಿನ್ನವರು ತಾನೇ. ಶಾಂತನಾಗಯ್ಯ, ಶಾಂತನ. ನಮ್ಮ ಮೇಲೆ ದಯ ತೋರಬೇಕು. ಸುರಶಿಲ್ಪಿವರನಾಗ ಕ್ರೋಧಮೌ ತ್ಯಜಿಸುತ್ತಲಿ ಸರ್ವ ದೇವತೆಗಳಿಗೆ ಅಭಯವ ನೀಡುತ್ತಾ ಇಂದ್ರಾದಿ ಸುಮನಸರು ಒಂದೆಡೆಯಲ್ಲಿ ಮೂರು ಮೂರ್ತಿಗಳು ಎಲ್ಲರೂ ಒಂದುಗೂಡಿ ಬಂದು ಅನನ್ಯವಾದ ಭಕ್ತಿಯಿಂದ ನನ್ನನ್ನು ಪ್ರಾರ್ಥನೆಗೈಯುತ್ತಾ ಇದ್ದೀರಿ. ಆವೇಶ ಭರಿತನಾಗಿದ್ದೆ. ಆ ಕ್ಷಣಕ್ಕೆ ನೀವು ಬರುವುದೆಷ್ಟು ತಡವಾಗುತ್ತಿದ್ದರೆ ಬ್ರಹ್ಮಾಂಡವನ್ನು ನಾನು ಸುಡುತ್ತಿದ್ದೆ. ಆದರೆ ಆ ಸುಡುವ ಸಾಮರ್ಥ್ಯ ಇರುವುದು ನನಗೆ ಮಾತ್ರ ಎನ್ನುವುದನ್ನು ನೀವು ಉದ್ಗರಿಸಿದವರೇ ಹೌದಲ್ಲ. ಆ ಸಾಮರ್ಥ್ಯ ಇದ್ದರೂ ತಡೆದು ನಿಂತಿದ್ದೇನೆ. ಯಾಕೆ? ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ತಡೆದು ನಿಂತವನಿದ್ದೇನೆ. ವೃತ್ರನ ವಧೆಯಾಯಿತು. ಅದರಿಂದ ನಾನು ಕ್ರೋಧಾವೇಶದಿಂದಲೇ ಇಷ್ಟನ್ನು ಮಾಡಬೇಕು ಅಂತ ಸಂಕಲ್ಪಿಸಿದ್ದೆ. ಆದ್ರೆ ಈಗ ಶಾಂತನಾಗಿದ್ದೇನೆ. ಕಠೋರವೋ ವಜ್ರದಷ್ಟು ಕಠೋರ ಮನಸ್ಸು ನನ್ನದ್ದು, ಮೃದುವೋ ಕುಸುಮಾದಪಿ, ಕುಸುಮದಷ್ಟು ಮೃದುವಾದಂತಹ ಮನಸ್ಸು. ನಿಮ್ಮ ಪ್ರಾರ್ಥನೆಗೆ ಒಲಿದು ಮೃದುವಾಗಿದ್ದೇನೆ. ಸುಮ್ಮನೆ ಬ್ರಹ್ಮಾಂಡವನ್ನೇ ಸುಡುವ ಸಾಮರ್ಥ್ಯ ಇದ್ದರೂ ಕೂಡದು. ಕೋಟಿಗಟ್ಟಲೆ ಜೀವಜಾಲಗಳು ಈ ಪ್ರಪಂಚದಲ್ಲಿ ಬದುಕುತ್ತಾ ಉಂಟು. ಎಲ್ಲವರಿಗೂ ಎಲ್ಲವುದಕ್ಕೂ ಬದುಕುವ ಅವಕಾಶವನ್ನು ನಾವೀಯಬೇಕು. ನಮ್ಮ ಬದುಕಿರುವುದು ಪರೋಪಕಾರಾರ್ಥವಾಗಿ. ನಾನು ನನ್ನ ಸ್ಥಾನವನ್ನು ಬಿಟ್ಟು ಭುವಿಗಿಳಿಯುವ ಕಾಲದಲ್ಲಿ ನಾರದರ ಉಪದೇಶವೇ ಇದ್ದದ್ದು ಹಾಗೆ. ನಿನ್ನಲ್ಲಿದ್ದ ಸಂಪತ್ತು ನಿನ್ನಲ್ಲೇ ಇದು ನಾಶವಾಗಿ ಹೋಗುವುದಲ್ಲ, ಪರೋಪಕಾರಕ್ಕಾಗಿ ಇದನ್ನು ಬಳಸಬೇಕು ಅಂತ. ಆ ಕಾರಣದಿಂದಲೇ ನಾನು ಇಳಿದವ. ಈಗಲೂ ಅಷ್ಟೇ. ಇಂದ್ರ ಏನೋ ಮೋಸ ಮಾಡಿದ ಎನ್ನುವುದನ್ನು ಉದ್ದೇಶಿಸಿಕೊಂಡೇ ವೃತ್ರನ ವಧೆಯನ್ನು ಮಾಡಿಬಿಟ್ಟನಲ್ಲ ಅಂತ ಹೇಳಿ ನಾನು ಕ್ರೋಧವನ್ನು ತಳೆದದ್ದು ಹೌದು. ನನ್ನಿಂದಲೂ ಸ್ವಲ್ಪ ತಪ್ಪಾಗಿದೆ. ಉದಾತ್ತ ಅನುದಾತ್ತ ಸ್ವರಿತಗಳೆನ್ನುವಂತಹ 3 ಸ್ವರಸ್ಥಾನಗಳಲ್ಲಿ ನಾನು ಮಂತ್ರವನ್ನು ಉಚ್ಚರಿಸುತ್ತಾ ಸಾಹೇಂದ್ರ ಶತ್ರು ವರ್ಧಸ್ವ ಎನ್ನುವಂತಹ ವಾಕ್ಯವನ್ನು ಉಚ್ಚರಿಸುವಲ್ಲಿ ಅನವಧಾನತೆಯಿಂದ ಏನೋ ಒಂದು ವ್ಯತ್ಯಾಸ ಆಗಿದೆ. ಇಲ್ಲದೆ ಇದ್ರೆ ನಾನು ಸಂಕಲ್ಪಿಸಿ ಮಾಡಿದಂತಹ ಈ ಯಾಗದ ಸಂಕಲ್ಪ ವಿಫಲವಾಗುವುದಕ್ಕೆ ಸಾಧ್ಯ ಇಲ್ಲ. ಇಂದ್ರನಿಗೆ ಶತ್ರು ಯಾವನೋ ಅವವರ್ಧಿಸಬೇಕು ಎನ್ನುವುದನ್ನು ನಾನು ಉದ್ದೇಶಿಸಿದ್ದೆ. ಇಂದ್ರನೇ ಶತ್ರುವಾಗಿ ಉಳ್ಳವನು ಯಾವನೋ ಅವನೇ ವರ್ಧಿಸಲಿ ಎನ್ನುವ ಅರ್ಥ ಬಂದು ಹೋಯಿತು. ತತ್ಪರಿಣಾಮವಾಗಿ ಇಂದ್ರನ ಶತ್ರುವಾದಂತಹ ಆತನೇ ಸತ್ತು ಹೋದ. ಸರಿಯಪ್ಪ, ಲೋಕದ ಹಿತಾರ್ಥವಾಗಿಯೇ ಇಂಥದ್ದೊಂದು ಆಯಿತು. ಮೊದಲಿಗೂ ಅಷ್ಟೇ ವಿಶ್ವರೂಪನ ಸಾವೇ ಈ ವೃತ್ರನ ವಧೆಗೆ ಕಾರಣ. ವಿಶ್ವರೂಪ ಎಂತವ ಎನ್ನುವುದಕ್ಕಿಂತಲೂ ಅವ ಮಾಡಿದಂತಹ ಕೃತಿಯನ್ನು ಒಪ್ಪದೆ ಇವ ತಲೆಗಡಿದು ಬಿಟ್ಟ. ಬೃಹಸ್ಪತಿಯ ಅನುಪಸ್ಥಿತಿಯಲ್ಲೂ ಈತನಿಗೆ ಬೇಕಾದ ಹಿತೋಪದೇಶವನ್ನು ಧರ್ಮೋಪದೇಶವನ್ನು ಮಾಡುತ್ತಾ ಇದ್ದವ ವಿಶ್ವರೂಪಾಚಾರ್ಯನೇ ಹೌದಲ್ಲ. ಒಂದು ದೃಷ್ಟಿಯಿಂದ ಗುರುವಿನ ವಧೆಯನ್ನೇ ಮಾಡಿದವ ಇವ. ಅದು ಗುರುತರವಾದಂತಹ ಪಾಪ. ಒಂದು ಹಾಗೆ ವೃತ್ರ ಸ್ವಭಾವತಃ ಆಸುರಿ ಭಾವದಿಂದಲೇ ಇದ್ದರೂ ನನ್ನ ಸಂಕಲ್ಪದ ಸೃಷ್ಟಿ. ಆದ್ದರಿಂದ ಆತನ ವಧೆಯಿಂದಲೂ ಈತನಿಗೆ ಬ್ರಹ್ಮಹತ್ಯೆ ಬರುವುದಕ್ಕೆ ಸಾಧ್ಯತೆ ಉಂಟು. ಬಂದ್ರೆ ಅದನ್ನು ತೊಡೆದುಕೊಳ್ಳುವ ಪ್ರಯತ್ನವನ್ನು ಇವನೇ ಮಾಡಬೇಕು. ಪಾಪಿ ಪಾಪೇನ ಹನ್ಯತೆ ಎನ್ನುವ ಹಾಗೆ ಇವ ಮಾಡಿದ ಪಾಪದ ಫಲವನ್ನು ಇವ ಅನುಭವಿಸಬೇಕೇ ಹೊರತು ಇನ್ನೊಬ್ಬರಿಗೆ ಅನುಭವಿಸುವುದಕ್ಕಾಗುವುದಿಲ್ಲ. ಅನುಭವಿಸಿಯೇ ತೀರಬೇಕು. ಅದಕ್ಕೆ ವಿಮೋಚನೆ ಅನ್ನೋ ಪರಿಹಾರವನ್ನು ಇವ ಮಾಡಿಕೊಳ್ಳಬೇಕು. ಒಂದು ಸೂಚನೆ ಕೊಡ್ತೇನೆ. ಇಲ್ಲೇ ಇರುವ ಬ್ರಹ್ಮದೇವರ ಕಮಂಡಲದಲ್ಲಿ ಪವಿತ್ರವಾದ ತೀರ್ಥ ಇದೆ. ಇದಕ್ಕಿಂತ ಹೆಚ್ಚು ನಾನು ಹೇಳುವುದು ಸರಿಯಲ್ಲ. ಆದ್ದರಿಂದ
ಇಷ್ಟನ್ನು ಮಾಡಿ ಮುಗಿಸಿದಲ್ಲಿಗೆ ನನ್ನ ಪ್ರಧಾನವಾದಂತಹ ಕರ್ತವ್ಯ ಇಲ್ಲಿಗೆ ನೆರವೇರಿತು. ನನ್ನನ್ನೇ ಪರಬ್ರಹ್ಮ ಸ್ವರೂಪಿ ಅಂತ ನೀವು ಒಪ್ಪಿಕೊಂಡದ್ದು ಈ ಕಾರಣಕ್ಕೆ. ಬ್ರಹ್ಮಾಂಡವನ್ನೇ ಸುಟ್ಟು ಮುಗಿಸಬೇಕು ಅಂತಾದ್ರೆ ಯಾರು? ಏಕೋ ದೇವ ಸರ್ವಭೂತೇಶು ಗೂಢ ಸರ್ವಭೂತಾಂತರಾತ್ಮ. ಕರ್ಮಾಧ್ಯಕ್ಷನಾದಂತಹ ವಿಶ್ವಕರ್ಮನೇ ಅಷ್ಟನ್ನು ಮಾಡಬೇಕು. ರೂಪಾಂತರದಲ್ಲಿ ಮಾನವ ಸಹಜವಾದ ವ್ಯವಹಾರವನ್ನು ದೇವ ಸಹಜವಾದ ವ್ಯವಹಾರವನ್ನು ಮಾಡಿದ್ರು ಮೂಲತಃ ಅಣುವಿನಲ್ಲಿ ಅಣುವಾಗಿ, ರೇಣುವಿನಲ್ಲಿ ರೇಣುವಾಗಿ, ತೃಣದಲ್ಲೋ ಕಾಷ್ಟದಲ್ಲೋ ಸ್ಥಾವರದಲ್ಲೋ ಜಂಗಮದಲ್ಲೋ ಪಂಚಭೂತಗಳಲ್ಲೋ ಹೊಕ್ಕು ಮಿಕ್ಕು ಸೇರಿ ಮೀರಿ ಇರುವಂತಹ ದಿವ್ಯ ಚೇತನನೇ ಈ ವಿಶ್ವರೂಪಾಚಾರ್ಯ. ದೇವಶಿಲ್ಪಿ ವಿಶ್ವಕರ್ಮ ಎನ್ನುವಂತಹ ಬಿರುದಿನಿಂದ ಇಷ್ಟನ್ನು ಗೈದ ಕೊಟ್ಟ ಕೊನೆಯ ಘಳಿಗೆಯಲ್ಲಿ ಮೂರು ಮೂರ್ತಿಗಳಾದಂತಹ ನೀವು ಇದನ್ನು ಒಪ್ಪಿದ್ದೀರಿ. ಅಷ್ಟದಿಕ್ಪಾಲಕರೊಂದಿಗೆ ಬಂದಂತಹ ದೇವೇಂದ್ರನು ಒಪ್ಪಿದ್ದಾನೆ. ದೇವಶಿಲ್ಪಿ ವಿಶ್ವಕರ್ಮನಾಗಿ ಪ್ರಕಟನಾದಂತಹ ನೀವೇ ಹೇಳಿದ ಪರಬ್ರಹ್ಮ ಸ್ವರೂಪಿಯಾದಂತಹ ವಿಶ್ವಕರ್ಮನೇ, ವಿಶ್ವದ ಕರ್ಮಕ್ಕೆ ಕಾರಣವಾದಂತಹ ಶಕ್ತಿಯೇ ನಾನೆನ್ನುವುದನ್ನು ಒಪ್ಪಿಕೊಳ್ಳುವಲ್ಲಿಗೆ ಇಂತಹ ಸದ್ಭಾವನೆಯ ಪ್ರಾರ್ಥನೆಯನ್ನು ಮಾಡಿದಂತಹ ನಿಮಗೂ ನಮಗೂ ಲೋಕಕ್ಕೂ ಮಂಗಳವಾಗಲಿ, ಶುಭವಾಗಲಿ. ಮಂಗಳ ವಿಶ್ವಕರ್ಮಗೆ ಮಂಗಳ, ಮಂಗಳ ಜಗದಾದಿ ಶಕ್ತಿಗೆ